ಫೈನ್, ನಮಸ್ತೆ ಸ್ನೇಹಿತರೆ. ಸೊ ನೆಕ್ಸ್ಟು ಏನು ನಾವು ಲಾಸ್ಟ್ 20 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅದರಲ್ಲೇ ನೆಕ್ಸ್ಟ್ ಥರ್ಡ್ ಪಾರ್ಟ್ ನೋಡ್ತಾ ಹೋಗೋಣ. ಥರ್ಡ್ ಪಾರ್ಟಲ್ಲಿ ಏನು ಲಿಟ್ರರಿ ಸೋರ್ಸಸ್ ಮೇಲೆ ನಾವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋವಂಥದ್ದು. ಸೊ ಇದರಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕವಿರಾಜ ಮಾರ್ಗ. ಸುಮಾರು ಸಲ ನೋಡ್ಬಿಟ್ಟಿದ್ದೀವಿ ಇವಾಗ ಆಲ್ರೆಡಿ ಅಲ್ವಾ. ಇದನ್ನು ನೋಡೋದಾದರೆ ಇನ್ ಡೆಪ್ತಲ್ಲಿ ನೋಡಿ, ಅರ್ಲಿಯೆಸ್ಟ್ ಅವೈಲಬಲ್ ವರ್ಕ್ ಆನ್ ರೆಟೋರಿಕ್, ಪೊಯೆಟಿಕ್ಸ್ ಆ್ಯಂಡ್ ಗ್ರಾಮರ್ ಇನ್ ಕನ್ನಡ ಅಂತ ಹೇಳ್ತಾ ಇದೆ. ಇದು ಅಕ್ಷರಶಃ ಕರೆಕ್ಟ್. ಓಕೆ, ಕವಿರಾಜ ಮಾರ್ಗ ಫಸ್ಟ್ ಅವೈಲಬಲ್ ವರ್ಕ್ ಅಂತ ಹೇಳ್ಬೋದು. ಅದರಲ್ಲಿ ಏನೇನು ನೋಡ್ತೀವಿ, ರೆಟೋರಿಕ್ಕು, ಪೊಯೆಟ್ಸು ಮತ್ತು ಪೊಯೆಟಿಕ್ಸು ಮತ್ತು ಗ್ರಾಮರ್ ರಿಲೇಟೆಡು ಕನ್ನಡ ಲ್ಯಾಂಗ್ವೇಜಲ್ಲಿ ಬರೆದಿರೋ ಅಂಥದ್ದು. ಓಕೆ, ಯಾವ ಸಮಯ ಅಂತ ನೋಡೋದಾದರೆ ಅರೌಂಡ್ 9th century. ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ 850 CE. ಓಕೆನಾ, ಫೈನ್. ನಂತರ ಇದು ಇಟ್ ಈಸ್ ಕಂಪೋಸ್ಡ್ ಅಂಡರ್ ರಾಷ್ಟ್ರಕೂಟ ಕಿಂಗು ಅಮೋಘ ವರ್ಷ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು ಅಲ್ವಾ. ಯಾರ ಒಂದು ಸಮಯದಲ್ಲಿ ಅಂತಂದರೆ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ 1. ಓಕೆನಾ, ಫೈನ್. ಇದರ ಜೊತೆಗೆ ಕಂಪೋಸ್ಡ್ ಅಂಡರ್ ಇವರು, ಬಟ್ ಆಥರ್ ಯಾರು ಅಂತ ನೋಡೋದಾದರೆ ಆಥರ್ ಹೆಸರು ಶ್ರೀ ವಿಜಯ. ಸಮ್ಟೈಮ್ಸ್ ಏನಾಗುತ್ತೆ, ಒಂದೊಂದು ಬುಕ್ಕಲ್ಲಿ ಇಬ್ಬರು ಜೊತೆಗೆ ಬರೆದಿರೋ ಅಂಥದ್ದು ಅಂತ ಸಹ ಹೇಳ್ತಾರೆ, ಲೈಕ್ ಕೋ ಆಥರ್ಸ್. ಅಮೋಘ ವರ್ಷ ಅಥವಾ ಶ್ರೀ ವಿಜಯ ಯಾವ್ದು ಕೊಟ್ಟರು ನಡೆಯೋ ಅಂಥದ್ದು. ಓಕೆ, ಸೊ ನೆನಪಲ್ಲಿಟ್ಕೋಬೇಕು. ಇನ್ನು ಇದಾದ ನಂತರ ಇಟ್ ಈಸ್ ಬೇಸ್ಡ್ ಆನ್ ಕಾವ್ಯದರ್ಶ ಎ ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟ್ ಅಂತ ಹೇಳುತ್ತೆ. ಓಕೆ, ಸೊ ಇದು ಅಕ್ಷರಶಃ ಕರೆಕ್ಟು. ಓಕೆ, ಫೈನ್. ಏನು ಅರ್ಥ ಅಂತ ಅಂದರೆ, ಕವಿರಾಜ ಮಾರ್ಗ ಬರೆಯೋದಕ್ಕೆ ಒಂದು ಬೇಸಿಸ್ಸು, ಇದನ್ನು ಯಾವುದೋ ಒಂದು ಟೆಕ್ಸ್ಟು ಮುಂಚೆನೇ ಬರೆದಿರ್ತಾರೆ, ಅದನ್ನು ಒಂದು ಬೇಸಾಗಿ ಇಟ್ಕೊಂಡು ಕವಿರಾಜ ಮಾರ್ಗನ ಬರೀತಾರೆ. ಆ ಥರ ಒಂದು ಬೇಸಾಗಿ ಇಟ್ಕೊಂಡಿದ್ದಂಥ ಟೆಕ್ಸ್ಟ್ ಯಾವುದು ಅಂದರೆ ಕಾವ್ಯದರ್ಶ. ಓಕೆ, 3ಕ್ಕೆ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಸೊ ಆನ್ಸರ್ ಬಂದು ಬಿ, 1 2 3. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ದ ಕವಿರಾಜ ಮಾರ್ಗ ಲಿಟ್ರಲ್ ಮೀನಿಂಗ್ ಏನು ಅಂತ ಹೇಳೋದಾದರೆ, ರಾಯಲ್ ಪಾತ್ ಫಾರ್ ಪೊಯೆಟ್ಸ, ಟ್ರೀಟೈಸ್ ಫಾರ್ ಕಿಂಗ್ಸ, ಪಾತ್ ಆಫ್ ರೂಲರ್ಸ, ಆರ್ಟ್ ಆಫ್ ಕಿಂಗ್ಶಿಪ್ ಅಂತಂದರೆ ಆನ್ಸರು ರಾಯಲ್ ಪಾತ್ ಫಾರ್ ಪೊಯೆಟ್ಸ್ ಅಂತ. ಓಕೆ, ಇದು ಕವಿರಾಜ ಮಾರ್ಗ ಅಂದರೆ ಒಂದು ಸ್ಯಾನ್ಸ್ಕ್ರಿಟ್ ವರ್ಡ್ ಆಗಿರುತ್ತೆ. ಏನಂತ, ಕವಿ ಅಂತ ಅಂದ್ರೇನು ಪೊಯೆಟ್. ಓಕೆನಾ, ರಾಜ ಅಂತ ಅಂದ್ರೇನು ಕಿಂಗ್ ಅಥವಾ ಒಂದು ರಾಯಲ್ ಅಂತ ಹೇಳ್ಬೋದು. ಓಕೆ, ಇನ್ನು ಮಾರ್ಗ ಅಂತ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ರೋಡ್ ಅಥವಾ ಪಾತ್ ಅಂತ ಅನ್ಬೋದು. ಓಕೆ, ಅಂದರೆ ಇದನ್ನು ಜೋಡಿಸಿ ಬರೆದಾಗ ರಾಯಲ್ ಪಾತ್ ಫಾರ್ ಪೊಯೆಟ್ಸ್ ಅಂತ ಹೇಳ್ಬೋದು. ಓಕೆನಾ, ಇದು ಇಂಪಾರ್ಟೆಂಟ್ ವರ್ಡ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪೊಯೆಟ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಕವಿರಾಜ ಮಾರ್ಗ ಆ್ಯಸ್ ಎ ಕೋ ಆಥರ್ ಅಲ್ವಾ. ಕವಿರಾಜ ಮಾರ್ಗ ಫಸ್ಟು ಏನು ಒಂದು ಲಿಟ್ರರಿ ವರ್ಕ್ ಇನ್ ಕನ್ನಡ ಅಂತ ಅನ್ಬೋದು, ಗದ್ಯಕೃತಿ. ಸೊ ಇದನ್ನು ಬರೆದಿರೋ ಅಂಥವರು ರಾಷ್ಟ್ರಕೂಟರ ದೊರೆಯಾದಂಥ ಅಮೋಘ ವರ್ಷ ಸಾಲಿನಲ್ಲಿ, ಅಮೋಘ ವರ್ಷ ಟೈಮಲ್ಲಿ ಅಂತ ಹೇಳಿದೆ. ಇದರ ಜೊತೆಗೆ ಕೋ ಆಥರ್ ಯಾರು ಅಂತ ಅಂದರೆ ಶ್ರೀ ವಿಜಯ, ಪಂಪ, ರನ್ನ, ಬಿಲ್ಲಣ ಅಂತ ಅಂದರೆ ಆನ್ಸರ್ ಬಂದು ಶ್ರೀ ವಿಜಯ. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಇವನು ಯಾರ ಒಂದು ಆಸ್ಥಾನದಲ್ಲಿದ್ದಿದ್ದು ಅಮೋಘ ವರ್ಷ ನೃಪತುಂಗ, ಏನು ಅಮೋಘ ವರ್ಷ 1. ಓಕೆ, ಇವನ ಸಮಯದಲ್ಲಿ ಇದ್ದಂಥವನು. ಇನ್ನು ಪಂಪ ಅಂತ ಹೇಳಿದ್ದಾನೆ. ಪಂಪ ಒಬ್ಬ ಬಂದು ಇವನು 10ನೇ ಶತಮಾನದಲ್ಲಿ ಜೈನ ಕವಿ ಆಗಿರ್ತಾನೆ. ಆದಿಕವಿ ಪಂಪ ಅಂತ ಸಹ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ಅಲ್ವಾ, ಆದಿಕವಿ ಪಂಪ. ಇವನು ಇನ್ನು ನಾವು ಇನ್ನೊಂದು ಪಾಯಿಂಟ್ ನೆನಪಿಟ್ಕೋಬೇಕು, ರತ್ನಾತ್ರಯರು ಅಂತ ಹೇಳ್ತಾರೆ. ಕನ್ನಡ ಲಿಟ್ರೇಚರಲ್ಲಿ ರತ್ನಾತ್ರಯರು ಅಂತ ಬಂದಾಗ 3 ಜನ ಬರ್ತಾರೆ. ಯಾರ್ಯಾರು, ಪಂಪ ಒಬ್ಬ, ಇನ್ನೊಬ್ಬ ಪೊನ್ನ, ಇನ್ನೊಬ್ಬ ರನ್ನ. ಓಕೆ, ಇನ್ನೊಬ್ಬನ ಯಾರೋ ಒಬ್ಬನ ಕೊಟ್ಬಿಟ್ಟು ಕೆಳಗೆ ನೀಡಿರುವ 4 ಜನರಲ್ಲಿ ಯಾರು ರತ್ನಾತ್ರಯರು ಅಲ್ಲ ಅಂತ ಅಂದಾಗ ನೀವು ನೆನಪಿಟ್ಕೋಬೇಕು, ಒಬ್ಬ ಪಂಪ ಆಗಿರ್ತಾನೆ, ಆದಿಕವಿ ಪಂಪ, ಇನ್ನೊಬ್ಬ ಪೊನ್ನ, ಇನ್ನೊಬ್ಬ ರನ್ನ. ಓಕೆ, ಫೈನ್. ಇದನ್ನು ನೆನಪಲ್ಲಿಟ್ಕೋಬೇಕು. ಇನ್ನು ಆದಿಕವಿ ಪಂಪನ ನಾವು ವಿಕ್ರಮಾರ್ಜುನ ವಿಜಯ ಅಂತ ನೋಡಿದ್ವಿ. ವಿಕ್ರಮಾರ್ಜುನ ವಿಜಯ ಇದು ಅವನು ಆಸ್ಥಾನದಲ್ಲಿದ್ದಂಥ ರಾಜ ಹರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಬರೆದಿರ್ತಾನೆ ಅಲ್ವಾ. ರನ್ನನ ಗದಾಯುದ್ಧ ಇರ್ಬೋದು, ಇವನ್ನೆಲ್ಲ ಸಹ ನಾವು ನೋಡಿದ್ವಿ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು, ನೆನಪಲ್ಲಿಟ್ಕೋಬೇಕು. ಫೈನ್. ಓಕೆ, ಹಾಗಿದ್ರೆ ರನ್ನ ಇವನು
ಯಾರ ಆಸ್ಥಾನದಲ್ಲಿರ್ತಾನೆ? ಇಲ್ಲಿ ನಾವು ಆದಿಕವಿ ಪಂಪ ಬಂದು ಹರಿಕೇಸರಿ ಆಸ್ಥಾನದಲ್ಲಿರ್ತಾನೆ ಅಂತ ಹೇಳಿದ್ವಿ, ಆಯಿತಾ. ಇವನು ಚಾಲುಕ್ಯ ದೊರೆನೇನೆ. ಇದಾದ ಮೇಲೆ ನಂತರ ಬರುವಂತಹ ಇವನು ರನ್ನನೂ ಸಹ ವೆಸ್ಟರ್ನ್ ಚಾಲುಕ್ಯಾಸ್ ಏನಿರ್ತಾನೆ, ತೈಲಪ ಅಂತ ಇರ್ತಾನೆ. ತೈಲಪ ಮತ್ತು ಸತ್ಯಾಶ್ರಯ ಇಬ್ಬರು ಬೇರೆ ಬೇರೆಯವರು, ಅಂದರೆ ಇವರಾದ್ಮೇಲಿಂದ ಇವರು ಬರುವಂಥದ್ದು. ಸೊ ತೈಲಪ ಮತ್ತು ಸತ್ಯಾಶ್ರಯ ಇವರಿಬ್ಬರು ರಾಜರು ಏನಿರ್ತಾರೆ ಅವರ ಆಸ್ಥಾನದಲ್ಲಿ ರನ್ನ ಇರ್ತಾನೆ, ಆಯಿತಾ. ಇವನು ಬರೆದಿರೋವಂಥ ಒಂದು ಕೃತಿ ಹೇಳೋದಾದರೆ ಗದಾಯುದ್ಧ ಆಗಿರುತ್ತೆ. ಈ ಗದಾಯುದ್ಧನ ಇನ್ನೊಂದು ಹೆಸರಲ್ಲಿ ಕರೀತಾರೆ, ಏನಂತ ಹೇಳ್ತಾರೆ? ಸಾಹಸ ಭೀಮ ವಿಜಯಂ. ಓಕೆ, ಸಾಹಸ ಭೀಮ ವಿಜಯಂ ಅಂತ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಮತ್ತು ಇನ್ನೊಂದು ಇನ್ನೊಂದು ಒಂದು ಕೃತಿ ಬರೀತಾನೆ, ಅದು ಅಜಿತನಾಥ ಪುರಾಣ ಅಂತ. ಅಜಿತ ಪುರಾಣ ಅಂತ ಬರೀತಾನೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಗದಾಯುದ್ಧನ ಸಾಹಸ ಭೀಮ ವಿಜಯಂ ಅಂತ ಹೇಳ್ತಾರೆ, ನಂತರ ಅಜಿತ ಪುರಾಣ. ಓಕೆ, ಫೈನ್. ಇದಾದ ನಂತರ ಬರೋ ಅಂಥ ಬಿಲ್ಹಣ ಅಂತ ಹೇಳಿದ್ದಾರೆ. ಬಿಲ್ಹಣ ಬಂದು ಕಾಶ್ಮೀರಿ ಪೊಯೆಟ್ ಅಂತ ಹೇಳಿದ್ದೆ. ಕಾಶ್ಮೀರಿ ಪೊಯೆಟು ಇವನು 11ನೇ ಸೆಂಚುರಿಯಲ್ಲಿ ಕಂಡುಬರುವಂಥವನು. ಇನ್ನು ಇವನು ಒಂದು ಇಂಪಾರ್ಟೆಂಟ್ ಕೃತಿ ಬರೀತಾನೆ, ಏನಂತ? ವಿಕ್ರಮಾಂಕ ದೇವಚರಿತ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ಅಲ್ವಾ, ವಿಕ್ರಮಾಂಕ ದೇವಚರಿತ. ಇದೊಂದು ಇಂಪಾರ್ಟೆಂಟು. ಇವನು ಯಾರು ಆಸ್ಥಾನದಲ್ಲಿರ್ತಾನೆ ಅಂದರೆ, ಇವನು ವೆಸ್ಟರ್ನ್ ಚಾಲುಕ್ಯ ವಿಕ್ರಮಾದಿತ್ಯ 6th ಇವನ ಆಸ್ಥಾನದಲ್ಲಿ ಇರ್ತಾನೆ. ಇನ್ನು ವಿಕ್ರಮಾದಿತ್ಯ 6th ನಾವು ನೋಡೋದಾದರೆ, ವಿಕ್ರಮ ಚಾಲುಕ್ಯ ಎರಾನ ಸ್ಥಾಪನೆ ಮಾಡ್ತಾನೆ ಯಾವಾಗ? 1076 AD, ಅಂದರೆ 11th ಸೆಂಚುರಿ ಆಸ್ಪಾಸಲ್ಲಿ, ಆಯಿತಾ. ಇನ್ನೊಂದು ಇಂಪಾರ್ಟೆಂಟ್ ಬಿಲ್ಹಣನ ಒಂದು ಕೆಲಸ ಏನು ಅಂತ ಇಲ್ಲಿ ನೋಡೋದಾದರೆ, ಚೌರ ಪಾಂಚಾಸಿಕ ಅಂತ ಒಂದು ಕೃತಿ ಬರೀತಾನೆ. ಚೌರ ಪಾಂಚಾಸಿಕ ಇದು ಲವ್ ಪೊಯಮ್ ಆಗಿರುತ್ತೆ. ಸುಮಾರು ಒಂದು 50 ಲವ್ ಪೊಯಮ್ಗಳನ್ನ ಇದರಲ್ಲಿ ಕೂಡಿಸಿಟ್ಟಿರ್ತಾನೆ, ಓಕೆನಾ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪೊಯೆಟ್ಗಳ ರಿಲೇಟೆಡ್ ಏನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ವಿಕ್ರಮಾರ್ಜುನ ವಿಜಯ ಫರ್ನಿಷಸ್ ಡೀಟೇಲ್ಸ್ ಅಬೌಟ್ ವಿಚ್ ಡೈನೆಸ್ಟಿ ಅಂತ ಹೇಳಿದೆ, ಆಯಿತಾ. ಇಲ್ಲೇನು ಹೇಳಿದ್ದೆ ನಾನು? ವಿಕ್ರಮಾರ್ಜುನ ವಿಜಯ ಫಸ್ಟು ಯಾರ ಒಂದು ಅಂಡರು ಅಂತಂದಿದ್ದು? ಆದಿಕವಿ ಪಂಪ ಹರಿಕೇಸರಿ 2 ಅಂತ ಹೇಳಿದ್ದೆ ಅಲ್ವಾ. ಹರಿಕೇಸರಿ 2 ಬಂದು ಯಾವ ಒಂದು ಸಂಸ್ಥಾನ ಅಂತಂದಿದ್ದೆ? ಚಾಲುಕ್ಯ ಅಂತ ಹೇಳಿದ್ದೆ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ಇನ್ನು ಸಮ್ಟೈಮ್ಸ್ ಏನಾಗುತ್ತೆ, ಚಾಲುಕ್ಯರು ಅವರು ಯಾರ ಒಂದು ಫ್ಯೂಡೇಟ್ರೀಸ್ ಆಗಿತ್ತು ಅಂತ ಅಂದರೆ ರಾಷ್ಟ್ರಕೂಟರು. ಓಕೆ, ರಾಷ್ಟ್ರಕೂಟರ ಫ್ಯೂಡೇಟ್ರೀಸ್ ಆಗಿದ್ದಂಥದ್ದು ಏನು ಈ ಚಾಲುಕ್ಯನ್ ಡೈನೆಸ್ಟಿ ಅಂತ ಹೇಳ್ಬೋದು. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಓಕೆ, ಫೈನ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ, ನೆಕ್ಸ್ಟು ವಿಚ್ ಕನ್ನಡ ವರ್ಕ್ ಡೀಲ್ಸ್ ವಿತ್ ಚಾಲುಕ್ಯಸ್ ಆಫ್ ಬಾದಾಮಿ ಆ್ಯಂಡ್ ಕಲ್ಯಾಣ, ಆಯಿತಾ. ಕಲ್ಯಾಣಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರ ಬಗೆಗೆ ಹೇಳುವಂಥ ಒಂದು ಕನ್ನಡ ವರ್ಕ್ ಯಾವುದು? ಗದಾಯುದ್ಧನ, ಚೌಂಡರಾಯ ಪುರಾಣನ, ಕೆಳದಿನ್ರಿಪ ವಿಜಯಮ್ಮ ಅಥವಾ ವಿಕ್ರಮಾರ್ಜುನ ವಿಜಯನ ಅಂತ ಹೇಳೋದಾದರೆ, ಸೊ ಏನಂತ ಹೇಳ್ಬೋದು ಇದರಲ್ಲಿ? ಇವಾಗ ಗದಾಯುದ್ಧ ಏನಂತ ಹೇಳಿದ್ದೆ ನಾನು? ಗದಾಯುದ್ಧ ಏನಂತ ಹೇಳಿದ್ದೆ? ಇದು ಸಾಹಸ ಭೀಮ ವಿಜಯಂ ಅಂತಲೂ ಹೇಳ್ತಾರೆ. ಇದನ್ನು ಸಾಹಸ ಭೀಮ ವಿಜಯಂ ಬರೆದಿರೋ ಅಂಥವರು ರನ್ನ, ಸುಮಾರು 10ನೇ ಶತಮಾನ ಅಲ್ವಾ. ಇದು ರನ್ನ ಯಾರ ಒಂದು ಆಸ್ಥಾನದಲ್ಲಿದ್ದಿದ್ದು ಅಂತಂದರೆ ತೈಲಪ 2 ಅಥವಾ ಸತ್ಯಾಶ್ರಯ ಅಂತ ಹೇಳ್ಬೋದು ಅಲ್ವಾ. ಇದು ಏನು ರಿಲೇಟೆಡ್ ಆಗಿದೆ ಅಂತಂದರೆ, ಭೀಮ ಮತ್ತು ದುರ್ಯೋಧನನ ಫೈನಲ್ ಡೇಸ್ ವಾರ್ ಏನಿರುತ್ತೆ, ಮಹಾಭಾರತದ ಯುದ್ಧದ ಒಂದು ಫೈನಲ್ ಡೇಸ್ ವಾರು ಅದರ ರಿಲೇಟೆಡ್ ಆಗಿರುತ್ತೆ. ಓಕೆ, ಸೊ ಆಪ್ಷನ್ ಗದಾಯುದ್ಧ ಇದು ತಪ್ಪಾಗುತ್ತೆ, ಆಯಿತಾ. ನೆಕ್ಸ್ಟು ನೋಡಿ, ಚೌಂಡರಾಯ ಪುರಾಣ ಅಂತ ಹೇಳ್ತಾನೆ. ಚೌಂಡರಾಯ ಪುರಾಣ ಬರೆಯುವಂಥದ್ದು ಜೈನ ಕವಿ ಅಥವಾ ಒಬ್ಬ ಮಿನಿಸ್ಟರ್ ಆಗಿದ್ದಂತಹ ಚೌಂಡರಾಯ ಅಂತ, ಆಯಿತಾ. ಇವನ ಒಂದು ಸಮಯ ಬಂದು ಇವನು ಸಹ 10th ಸೆಂಚುರಿ ಆಸ್ಪಾಸ್ ಇರ್ತಾನೆ. ಮತ್ತು ಇದು ರಿಲೇಟೆಡ್ ಟು ಏನೋ ತೀರ್ಥಂಕರರ ಬಗೆಗೆ ಬರೆಯೋವಂಥದ್ದು. ಓಕೆ,
ತೀರ್ಥಂಕರರು ಜೈನ್ ಲಿಟ್ರೇಚರಲ್ಲಿ ಬರುವಂಥ ತೀರ್ಥಂಕರರು ಏನಿರ್ತಾರೆ ಅವರ ರಿಲೇಟೆಡ್ ಇದು ಹೇಳ್ತಾ ಹೋಗುತ್ತೆ. ಮತ್ತು ಇವನು ಚೌಂಡರಾಯ ಬಂದು ವೆಸ್ಟರ್ನ್ ಗಂಗಾ ಡೈನೆಸ್ಟಿಯಲ್ಲಿರ್ತಾನೆ. ಓಕೆ, ವೆಸ್ಟರ್ನ್ ಗಂಗಾ ಡೈನೆಸ್ಟಿ. ಸೊ ವೆಸ್ಟರ್ನ್ ಗಂಗಾಸ್ ಅಥವಾ ತೀರ್ಥಂಕರಸ್ ರಿಲೇಟೆಡ್ ಆಗಿರುತ್ತೆ, ಇದೂ ತಪ್ಪಾಗುತ್ತೆ. ಆಯಿತಾ. ಇದಾದ ನಂತರ ಇದು ಕೆಲದಿನ್ರಿಪ ವಿಜಯಂ ಅಂತ ಏನಿದೆ, ಇದು ಏನೋ ಇಲ್ಲಿ ಕೊಡೋವಂಥ ಬಾದಾಮಿ ಚಾಲುಕ್ಯರ ಅಥವಾ ಒಂದು ಕಲ್ಯಾಣಿ ಚಾಲುಕ್ಯರ ರಿಲೇಟೆಡ್ ಆಗಿರಲ್ಲ. ಓಕೆ, ಇದು ಕಂಪ್ಲೀಟ್ಲಿ ರಿಲೇಟೆಡ್ಡು ಕೆಲಡಿ ಡೈನೆಸ್ಟಿ ಏನಿರುತ್ತೆ ಅದರ ರಿಲೇಟೆಡ್ ಡೀಲ್ ಮಾಡುತ್ತೆ. ಓಕೆ, ಕೆಲಡಿ ಡೈನೆಸ್ಟಿ ಟೈಮಲ್ಲಿ ಒಂದಿಬ್ಬರು ಬಂದಿದ್ದರು ಅಂತ ಹೇಳಿದ್ದೆ ಅಲ್ವಾ, ಯಾರು ಅಂತ ನೀವು ನೆನಪಲ್ಲಿಟ್ಕೋಬೇಕು. ಫಾರಿನ್ ಟ್ರಾವೆಲರ್ಸ್ ಬಂದಿದ್ದರು, ಯಾರ್ಯಾರೋ ಪೀಟರ್ ಮುಂಡಿ ಇರ್ಬೋದು ಅಥವಾ ಡಾವೆಲ್ಲೆ ಅಂತ ಒಬ್ಬ ಬರ್ತಾನಲ್ಲ ಅವನ ಹೆಸರು. ಸೊ ಅವರಿಬ್ಬರು ಇಂಪಾರ್ಟೆಂಟ್ ಆಗ್ತಾರೆ, ಅದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ವಿಕ್ರಮಾರ್ಜುನ ವಿಜಯ ಅಂತ ಇದೆ. ವಿಕ್ರಮಾರ್ಜುನ ವಿಜಯ ಬಂದು, ಸೊ ಆನ್ಸರ್ ಏನಾಗುತ್ತೆ ವಿಕ್ರಮಾರ್ಜುನ ವಿಜಯ ಅಲ್ವಾ. ಹೇಗೆ ಅಂತ ಅಂದರೆ, ಸೊ ಒಂದು ಸೆಕೆಂಡ್, ಓಕೆ. ಸೊ ವಿಕ್ರಮಾರ್ಜುನ ವಿಜಯ ನಾನು ಆಗ್ಲಿಂದ ಹೇಳ್ತಾ ಬಂದಿದ್ದೆ ಅಲ್ವಾ, ರಿಲೇಟೆಡ್ ಟು ಏನೋ ಚಾಲುಕ್ಯರು ಅಂತ ಹೇಳಿದ್ದೆ. ಚಾಲುಕ್ಯ ಕಿಂಗ್ ಹರಿಕೇಸರಿ 2 ಅಂತ ಏನು ಹೇಳಿದ್ದೆ, ಅವನು ರಿಲೇಟೆಡ್ ಅಂತ ಹೇಳಿದ್ದಿದ್ದು. ಅವನ್ನ ಅರ್ಜುನನಿಗೆ ಸಮೀಕರಿಸಿ ಬರೆಯೋವಂಥದ್ದು. ಸೊ ಇದು ರಿಲೇಟೆಡ್ ಟು ಚಾಲುಕ್ಯ ಡೈನೆಸ್ಟಿದೇ ಆಗಿರುತ್ತೆ. ಓಕೆ, ಬರ್ದಿರೋವಂಥವ್ರು ಆದಿಕವಿ ಪಂಪ ಅಂತ ಹೇಳಿದ್ದೆ, ಕನ್ನಡದಲ್ಲಿ ಬರ್ದಿರೋವಂಥದ್ದು ಸಹ ಹೇಳಿದ್ದೆ. ಓಕೆನಾ. ಸೊ ಆನ್ಸರ್ ಏನಾಗುತ್ತೆ, ಇಟ್ ಡೀಲ್ಸ್ ವಿತ್ ಬಾದಾಮಿ ಚಾಲುಕ್ಯ, ಕಲ್ಯಾಣಿ ಚಾಲುಕ್ಯ ಯಾವುದು ಅಂತಂದರೆ ವಿಕ್ರಮಾರ್ಜುನ ವಿಜಯ. ಓಕೆ, ಫೈನ್. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಥವಾ ವರ್ಕ್ಸ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಗಂಗಾಸ್ ರಿಲೇಟೆಡ್ ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ನೋಡಿ, ಇವಾಗ ಆಗ್ಲಿಂದ 2 ಸಲ ಹೇಳಿದೆ, ಆ 2 ಸಲ ಹೇಳಿರೋದ್ರಲ್ಲಿ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಇಲ್ಲೇ ಹೇಳಿದೆ ಏನಂತ, ಚೌಂಡರಾಯ ಪುರಾಣ, ಜೈನರು ಚೌಂಡರಾಯ, ಇದು ರಿಲೇಟೆಡ್ ಟು ವೆಸ್ಟರ್ನ್ ಗಂಗಾ ಅಂತ ಅಲ್ವಾ. ಸೊ ಇದರಿಂದನೇ ಗೊತ್ತಾಗುತ್ತೆ ವೆಸ್ಟರ್ನ್ ಗಂಗಾ ಅಥವಾ ಗಂಗಾಸ್ ಡೈನೆಸ್ಟಿ ಇನ್ಫಾರ್ಮೇಷನ್ ನಮಗೆ ಚೌಂಡರಾಯ ಪುರಾಣದಲ್ಲೇ ಸಿಗೋವಂಥದ್ದು. ಓಕೆ, ಇದು ರನ್ನನ ಗದಾಯುದ್ಧ ಅಂತ ಏನಂದೆ, ಇದು ನಿಮ್ಗೆ ಆಲ್ಮೋಸ್ಟು ಗದಾಯುದ್ಧ ಬಂದು ಭೀಮ ಮತ್ತು ದುರ್ಯೋಧನ ಅವರಿಬ್ಬರ ಮಧ್ಯೆ ನಡೆಯುವಂಥದ್ದು ಅಂತ ಹೇಳಿದೆ ಅಲ್ವಾ. ಕಂಠೀರವ ನರಸರಾಜ ವಿಜಯಂ ಅಂತ ಏನಿದೆ, ಇದು ಮೈಸೂರು ರಾಜರಾದಂಥ ಕಂಠೀರವ ನರಸರಾಜ ಅವರ ರಿಲೇಟೆಡ್ ಬರೆಯುವಂಥದ್ದು. ಓಕೆ, ಇನ್ನು ಶಿವತತ್ವ ರತ್ನಾಕರ ಅಂತ ಏನಿದೆ, ಇದನ್ನು ಸ್ಯಾನ್ಸ್ಕ್ರಿಟ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಸ್ಯಾನ್ಸ್ಕ್ರಿಟ್ ಎನ್ಸೈಕ್ಲೋಪೀಡಿಯಾ ಇದನ್ನು ಬರೆದಂಥವರು ಕೆಳಡಿ ರಾಜನಾದಂಥ ಬಸವಪ್ಪ ನಾಯಕ. ಓಕೆನಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಫೈನ್. ಇನ್ನೊಂದು, ಸೊ ಅಲ್ಲಿಗೆ ನಿಮಗೆ ಆನ್ಸರ್ ಏನಾಗುತ್ತೆ, ಚೌಂಡರಾಯ ಪುರಾಣ ಗಿವ್ಸ್ ಡೀಟೇಲ್ಸ್ ಅಬೌಟ್ ದ ಗಂಗಾಸ್. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ನೆಕ್ಸ್ಟು, ಕೆಲದಿನ್ ಪ್ರಿಯ ವಿಜಯಂ ಈಸ್ ರಿಲೇಟೆಡ್ ಟು, ಸೊ ಆಬ್ವಿಯಸ್ಲಿ ನಾನು ಆಗಲೇ ಹೇಳಿದೆ ಹಿಸ್ಟ್ರಿ ಆಫ್ ದ ಕೆಲಡಿ ಫ್ಯಾಮಿಲಿ ಆಗಿದೆ. ಆಯಿತಾ. ಚಾಲುಕ್ಯ ಹಿಸ್ಟ್ರಿನ ಅಲ್ಲ, ರಾಷ್ಟ್ರಕೂಟ ಪೊಯೆಟ್ರಿನ ಅಲ್ಲ, ಗಂಗಾ ಇನ್ಸ್ಕ್ರಿಪ್ಷನ್ಸ ಅಲ್ಲ. ಓಕೆ, ಫೈನ್. ಇನ್ನು ಚಾಲುಕ್ಯ ಏನಂತ ಹೇಳ್ಬೋದು, ಈ ಚಾಲುಕ್ಯ ಟೈಮಲ್ಲಿ ನಾವು ಯಾವ್ಯಾವುದನ್ನು ನೋಡ್ಬೋದು, ವಿಕ್ರಮಾರ್ಜುನ ವಿಜಯ ನೋಡ್ಬೋದು, ಸಾಹಸ ಭೀಮ ವಿಜಯ ನೋಡ್ಬೋದು, ಕಾವ್ಯಾವಲೋಕನ ಅಂತ ಒಂದು ಬರುತ್ತೆ. ಆಯಿತಾ. ಬೇಕಾದ್ರೆ ನೀವು ಇದನ್ನು ಬರ್ಕೋಬೋದು, ಏನೋ ಚಾಲುಕ್ಯ ಟೈಮಲ್ಲಿ ಇಂಪಾರ್ಟೆಂಟು ಕೃತಿಗಳು ಯಾವ್ಯಾವ ರಚನೆ ಆಯಿತು ಅಂದರೆ ವಿಕ್ರಮಾರ್ಜುನ ವಿಜಯಮ್ಮು ಬರೆದಿರೋ ಅಂಥವನು ಪಂಪ. ಆಯಿತಾ. ಇನ್ನು ರನ್ನನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಅಂತ ಏನಿದೆ, ಇದನ್ನು ಬರೆದಿರೋ ಅಂಥವನು ರನ್ನ. ಆಯಿತಾ. ಇನ್ನು ಕಾವ್ಯಾವಲೋಕನ ಅಂತ ನಾಗವರ್ಮ 2 ಇದನ್ನು ರಚನೆ ಮಾಡ್ತಾನೆ. ಓಕೆ, ಇದು ಯಾವ ಒಂದು ಸಮಯ ಅಂತಂದರೆ ಚಾಲುಕ್ಯನ್ ಹಿಸ್ಟ್ರಿ ಟೈಮಲ್ಲಿ ರಚನೆ ಆಗುವಂಥದ್ದು. ಓಕೆನಾ. ಅದಾದ ನಂತರ
ಇನ್ನೊಂದು ರಾಷ್ಟ್ರಕೂಟ ಪೀರಿಯಡು. ಈ ರಾಷ್ಟ್ರಕೂಟ ಪೀರಿಯಡಲ್ಲಿ ನಮಗೆ ಕಂಡುಬರುವಂಥದ್ದು ಕವಿರಾಜ ಮಾರ್ಗ. ಚಾಲುಕ್ಯರ ಫ್ಯೂಡೇಟರೀಸ್ ಆಗಿರ್ತಾರೆ ಆ ಟೈಮಿಂದು, ಬಟ್ ರಾಷ್ಟ್ರಕೂಟ ಅಂತ ಅಂದ್ರೂ ಓಕೆ, ಹೇಗಾದರೂ ನೀವು ತಗೋಬೋದು. ಓಕೆ, ಇನ್ನೊಂದು ಇದನ್ನು ರಚನೆ ಮಾಡದಿರೋ ಅಂಥವ್ರು ರಾಷ್ಟ್ರಕೂಟ, ಕವಿರಾಜ ಮಾರ್ಗ ಬರೆದಿರೋವಂಥದ್ದು ಅಮೋಘ ವರ್ಷ ಅಥವಾ ಶ್ರೀ ವಿಜಯ ಅಂತ ಹೇಳ್ಬೋದು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಾದ ನಂತರ ಹಿಸ್ಟ್ರಿ ಆಫ್ ಕೆಳಡಿ ಫ್ಯಾಮಿಲಿ ಅಂತ ಬಂದಾಗ ಕೆಳದಿನ್ರಿಪ ವಿಜಯಂ ಅಂತ ಏನು ಹೇಳಿದೆ, ಇದನ್ನು ಕೆಳಡಿ ನಾಯಕರು ಬರೆದಿರೋ ಅಂಥದ್ದು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಶಿವತತ್ವ ರತ್ನಾಕರ ಕೆಳಡಿ ಸಂಸ್ಥಾನದಲ್ಲೇ ರಚನೆ ಆದಂಥದ್ದು ಸಾಂಸ್ಕ್ರಿಟ್ ಎನ್ಸೈಕ್ಲೋಪೀಡಿಯಾ ಆಗಿದೆ. ಇದನ್ನು ಬರೆದಿರೋ ಅಂಥದ್ದು ಬಸವಪ್ಪ ನಾಯಕ. ಓಕೆ, ಫೈನ್. ಇನ್ನು ಗಂಗಾ ಇನ್ಸ್ಕ್ರಿಪ್ಷನ್ನ ನೋಡೋದಾದರೆ ಇದೇನಲ್ಲ, ಕೆಳದಿನ್ರಿಪ ವಿಜಯಂ ಅಂತ ಏನು ಹೇಳ್ತಾರೆ ಅದನ್ನು, ಇದ್ರ ಗಂಗಾ ಇನ್ಸ್ಕ್ರಿಪ್ಷನ್ ರಿಲೇಟೆಡ್ ಏನಲ್ಲ, ಸೊ ಅದನ್ನು ನೀವು ಕಟ್ ಮಾಡ್ಬೋದು. ಓಕೆ, ಫೈನ್. ಇಷ್ಟು ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟ್, ಊರೋಟು ಶಿವತತ್ವ ರತ್ನಾಕರ, ಬಸವರಾಜ ಆಫ್ ಕೆಳಡಿ, ಸೋಮೇಶ್ವರ 3, ಬಿಲ್ಲಾಣ, ಕೃಷ್ಣದೇವರಾಯ. ಸಿ ಅಗೇನ್ ರಿಪೀಟೆಡ್, ನೀವು ಈ ಥರ ಓದೋದ್ರಿಂದ ಏನಾಗುತ್ತೆ, ನಿಮಗೆ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಓಕೆ, ಫೈನ್. ಇಲ್ಲಿ ಪ್ರೆಸೆಂಟ್ ಏನು ಕೆಳಡಿ ಕಿಂಗ್ಡಮ್ನ ರಾಜರಾದಂಥ ಬಸವರಾಜ ಅಂತ ಏನಂತಂದ್ವಿ. ಬಸವರಾಜ ಇವರು ಶಿವತತ್ವ ರತ್ನಾಕರ ಇದರ ರಚನೆ ಮಾಡಿರೋವಂಥದ್ದು ಇಲ್ಲೂ ಹೇಳಿದೆ ಅಲ್ವಾ, ಬಸವಪ್ಪ ನಾಯಕ. ಓಕೆ, ಬಸವರಾಜ ಅಥವಾ ಬಸವಪ್ಪ ನಾಯಕ ಶಿವತತ್ವ ರತ್ನಾಕರ ಏನಿದೆ ಅದರ ರಚನೆ ಮಾಡೋವಂಥದ್ದು. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸಾಂಸ್ಕ್ರಿಟ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ವಿ. ಇನ್ನು ಸೋಮೇಶ್ವರ 3, ಕಲ್ಯಾಣಿ ಚಾಲುಕ್ಯರು ಇವರು ಬರೆದಿರೋ ಅಂಥದ್ದು ಏನು, ಮನಸೋಲ್ಲಾಸ ಅಂತ ಹೇಳಿದೆ. ಇದು ಸಹ ಅಷ್ಟೇ ಸಾಂಸ್ಕ್ರಿಟ್ ಎನ್ಸೈಕ್ಲೋಪೀಡಿಯಾ. ಓಕೆ, ಇದು ಇಂಪಾರ್ಟೆಂಟು, ಇದನ್ನು ನೆನಪಲ್ಲಿಟ್ಕೋಬೇಕು. ಇನ್ನು ನಂತರ ಬಿಲ್ಹಣ ಒಂದು 11ನೇ ಸೆಂಚುರಿ ಕಾಶ್ಮೀರಿ ಪೊಯೆಟು, ಯಾರಾಸ್ತನ ವಿಕ್ರಮಾದಿತ್ಯ 6th. ಓಕೆ, ಇವನು ಬರೆದಿರೋ ಅಂಥದ್ದು ವಿಕ್ರಮಾಂಕ ದೇವಚರಿತಮ್ಮು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನು ಬರ್ದ ಅಂದರೆ ಚೌರ ಪಂಚಾಸಿಕ ಅಂತ ಹೇಳಿದೆ ಅಲ್ವಾ, ಲವ್ ಪೊಯಮ್ಸು, ಚೌರ ಪಂಚಾಸಿಕ ಅಂತ. ಫೈನ್, ಇದು ಇಂಪಾರ್ಟೆಂಟ್ ಆಯಿತು. ನಂತರ ಕೃಷ್ಣದೇವರಾಯ ವಿಜಯನಗರ ಎಂಪೈರವನು. ಇವನು ಇಂಪಾರ್ಟೆಂಟ್ ಒಂದು ತೆಲುಗು ಪೊಯಮ್ನು ಸಹ ಇವನೇ ಬರೀತಾನೆ. ಏನಂತ, ತೆಲುಗು ಪೊಯಮ್ ಬಂದು ಅಮುಕ್ತ ಮಲ್ಯದ. ಇದರ ರಚನೆ ಮಾಡಿದಂಥ ವ್ಯಕ್ತಿ ಯಾರು ಅದು ಅಂತ ಅಂದರೆ ಕೃಷ್ಣದೇವರಾಯ, ಅಮುಕ್ತ ಮಲ್ಯದ. ಓಕೆ, ನಂತರ ಸ್ಯಾನ್ಸ್ಕ್ರಿಟ್ಟಲ್ಲಿ ಇಂಪಾರ್ಟೆಂಟ್ ಒಂದೆರಡು ಪೊಯಮ್ಗಳನ್ನ ಬರೀತಾನೆ. ಯಾವುದ್ಯಾವುದು ಅಂತಂದರೆ ಮಾದಲಾಸ ಚರಿತ ಅಂತ, ಮಾದಲಾಸ ಚರಿತ. ನಂತರ ಇನ್ನೊಂದು ಜಾಂಬವತಿ ಕಲ್ಯಾಣ. ಓಕೆ, ಇವೆರಡು ಇಂಪಾರ್ಟೆಂಟು. ಫೈನ್. ಓಕೆ, ಶಿವತತ್ವ ರತ್ನಾಕರ ಥ್ರೋಸ್ ಲೈಟ್ ಮೈನ್ಲಿ ಆನ್ ರಾಷ್ಟ್ರಕೂಟರ ಅಡ್ಮಿನಿಸ್ಟ್ರೇಷನ್ ಅಥವಾ ವಿಜಯನಗರ ಆ್ಯಂಡ್ ಕೆಳಡಿ ಹಿಸ್ಟ್ರಿ, ಹೊಯ್ಸಳ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರು, ಗಂಗಾ ಜಿನಿಯಾಲಜಿ. ಶಿವತತ್ವ ರತ್ನಾಕರ ಯಾವುದು ಅಂತ ಅಂದೆ, ಬಸವರಾಜ ಕೆಳಡಿ. ಸೊ ಆನ್ಸರ್ ವಿಲ್ ಬಿ ವಿಜಯನಗರ ಮತ್ತು ಕೆಳಡಿ ಸಂಸ್ಥಾನದ ರಿಲೇಟೆಡು ಅದು ಇದು ಮಾಡುತ್ತೆ. ಓಕೆ, ಫೈನ್. ಇದಾದ ನಂತರ ಏನು ಕ್ವಶನ್ ಏನಿದೆ ನೆಕ್ಸ್ಟು, ಕಂಠೀರವ ನರಸರಾಜ ವಿಜಯಮ್ಮು ಡೀಲ್ಸ್ ವಿತ್ ದ ಎಕ್ಸ್ಪ್ಲಾಯ್ಟ್ಸ್ ಆಫ್ ಕಂಠೀರವ ನರಸರಾಜ ಒಡೆಯರು, ಚಿಕ್ಕದೇವರಾಯ, ಕೆಳಡಿ ಶಿವಪ್ಪ ನಾಯಕ, ಅಮೋಘ ವರ್ಷ 1. ಆನ್ಸರು ಕಂಠೀರವ ನರಸರಾಜ ಒಡೆಯರು. ಓಕೆನಾ. ಸೊ ಇವರ ಬಗ್ಗೆ ನೋಡೋದಾದರೆ ಇವರು 12ನೇ ಶತಮಾನದಲ್ಲಿ, ಓಕೆ ಸರಿ 12ನೇ ಶತಮಾನ ಅಲ್ಲ, ವಿಜಯನಗರ ಫೈನ್, ಇವರು ಹತ್ರ 17ನೇ ಶತಮಾನ ಅಂತ ಅನ್ಬೋದು. ಓಕೆ, 17ನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಒಡೆಯರ್ ಡೈನೆಸ್ಟಿಯಲ್ಲಿ ಆಳ್ವಿಕೆ ನಡೆಸಿದಂಥವ್ರು. ಓಕೆ, ಎಸ್ಪೆಷಲಿ ಇವರು ಒಂದು ಎಫರ್ಟ್ ಎಲ್ಲಿ ನೋಡ್ಬೋದು ಅಂತಂದರೆ ಆದಿಲ್ ಶಾಹೀಸ್, ಬಿಜಾಪುರದ ಆದಿಲ್ ಶಾಹೀಸ್ ಏನಿರ್ತಾರೆ ಅವರು ಏನು ಒಂದು ಆಕ್ರಮಣ ಮಾಡಿದಾಗ ತಮ್ಮ ಒಂದು ಒಡೆಯರ್ ಡೈನೆಸ್ಟಿನ ಕಾಪಾಡ್ಕೊಳ್ತಾರೆ. ಓಕೆ, ಅದೊಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ಬೋದು.
ಅದಾದ ಮೇಲೆ ಮದುರೈನ ನಾಯಕರಿರ್ಬೋದು ಅಥವಾ ಲೋಕಲ್ ರೂಲರ್ಸ್ ಇರ್ಬೋದು, ಅವ್ರ ಕಡೆಯಿಂದನೂ ತಮ್ಮ ಒಂದು ಸಂಸ್ಥಾನವನ್ನು ಕಾಪಾಡ್ಕೊಳ್ತಾರೆ. ಓಕೆ, ಅದಾದ ನಂತರ ಏನು ಒಂದು ರಾಯಲ್ ಸಿಂಬಲ್ಸ್ ಇರ್ಬೋದು, ರಾಯಲ್ ಸಿಂಬಲ್ಸ್ಗಳನ್ನಿರ್ಬೋದು ಅಥವಾ ಕಾಯಿನ್ಸ್ಗಳನ್ನಿರ್ಬೋದು, ಇವನ್ನೆಲ್ಲ ಮಾಡೋದಕ್ಕೆ ಮುಂದಾಗ್ತಾರೆ. ಅದಾದ ಮೇಲೆ ಒಂದು ಕಾಯಿನ್ ಅವ್ರ ಹೆಸರಲ್ಲೇನೆ ಒಂದು ಕಾಯಿನ್ನ ಬಿಡ್ತಾರೆ, ಅದು ಕಂಠೀರಾಯ ಅಂತ. ಆಯಿತಾ, ಕಂಠೀರಾಯ ಅನ್ನೋ ಕಾಯಿನ್ನ ಸಹ ಅವರು ಬಿಡ್ತಾರೆ. ಓಕೆ, ಇನ್ನು ಇದಾದ ನಂತರ ಇಲ್ಲಿ ಬರೆದಿರೋಂಥ ಕಂಠೀರವ ನರಸರಾಜ ಒಡೆಯರ್ ಏನಿದೆ, ಇದು ಕಂಪ್ಲೀಟ್ ಕಂಠೀರವ ನರಸರಾಜ ವಿಜಯಂ, ಇದು ಈ ಒಂದು ನರಸರಾಜ ಒಡೆಯರ್ ಅವರ ರಿಲೇಟೆಡ್ ಬಯೋಗ್ರಫಿ ಅಂತ ಹೇಳ್ಬೋದು. ಓಕೆ, ಇದನ್ನು ಬರೆದಿರೋವಂಥದ್ದು ಆಗಿದ್ದಂಥ ಪೊಯೆಟ್ ಗೋವಿಂದ ವೈದ್ಯ ಅಂತ. ಓಕೆ, ಗೋವಿಂದ ವೈದ್ಯ ಇವರು ಕಂಠೀರವ ನರಸರಾಜ ವಿಜಯಂ ಅನ್ನೋ ಒಂದು ಬಯೋಗ್ರಫಿ ಬರೆದಿರೋದು ಅಂತ ಹೇಳ್ಬೋದು. ಓಕೆ, ಇನ್ನು ನಂತರ ಚಿಕ್ಕದೇವರಾಯ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡೋದಾದರೆ ಕಂಠೀರವ ನರಸರಾಜ ಒಡೆಯರ್ ಆದ ನಂತರ ಇವರು ಬರೋದು ಚಿಕ್ಕದೇವರಾಯ. ಇವರು ಮೇಯ್ನ್ ಒಂದು ಏನೋ ಸೆಂಟ್ರಲೈಸೇಷನ್ ಇಂಪಾರ್ಟೆಂಟ್ ಅನ್ಬೋದು. ಅಂದರೆ ಇವ್ರ ಟೈಮಲ್ಲಿ ಪವರ್ನ ಆದಷ್ಟು ಎಲ್ಲೆಲ್ಲೋ ಚದುರವಾಗಿರೋವಂಥ ಪವರ್ನ ಒಂದು ಕಡೆ ಸೇರಿಸೋವಂಥ ಕ್ರಮ ಕೈಗೊಳ್ತಾರೆ. ಓಕೆನಾ, ಅದಾದ ಮೇಲೆ ಒಂದು ಮೇಯ್ನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ನ ಇವರ ಒಂದು ಟೈಮಲ್ಲಿ ನಾವು ನೋಡ್ಬೋದು. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮು ಏನು ಅಂತ ಅಂದರೆ ಅಟ್ಟಾರ ಕಚೇರಿ ಅಂತ ಸ್ಥಾಪನೆ ಮಾಡ್ತಾರೆ. ಅಟ್ಟಾರ ಕಚೇರಿ. ಓಕೆ, ಇದರ ಪ್ರಕಾರ ಏನು ಅಂತ ಅಂದರೆ 18 ಡಿಪಾರ್ಟ್ಮೆಂಟ್ಗಳನ್ನ ಸ್ಥಾಪನೆ ಮಾಡೋವಂಥದ್ದು. ಓಕೆ, ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳು ಅಂತ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಇವಾಗ ಎಲ್ಲೆಲ್ಲೋ ಏನೇನೋ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ಇದು ಈಗ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಕಂಪ್ಲೀಟ್ ಪವರ್ ಕೊಟ್ಟಿರ್ತೀವಿ, ಇಲ್ಲೇ ಬೇರೆ ಕಂಪ್ಲೀಟ್ ಪವರ್, ಈ ಥರ ಎಲ್ಲ ಬೇರೆ ಬೇರೆ ಇದು ಮಾಡಿದ್ದೀವಿ. ಇವರು ಒಂದೇ ಕಡೆ ಅದನ್ನು ಶೇಖರಣೆ ಮಾಡಿ ಆ ಪವರ್ನ ಆ ಒಂದೇ ಪವರಲ್ಲಿ 18 ಭಾಗಗಳನ್ನಾಗಿ ಡಿಪಾರ್ಟ್ಮೆಂಟ್ಗಳನ್ನಾಗಿ ಮಾಡಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ನ ತರ್ತಾರೆ. ಅದೇ ಅತ್ತಾರ ಕಚೇರಿ ಅಂತ. ಓಕೆನಾ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಅದಾದ ಮೇಲೆ ಇವ್ರಿಗೊಂದು ಟೈಟಲ್ನ ಸಹ ನೀಡಲಾಗ್ತದೆ. ಏನಂತ, ನವಕೋಟಿ ನಾರಾಯಣ ಅಂತ ಸಹ ಕರೀತಾರೆ ಅವ್ರನ್ನ. ಓಕೆ, ಮೇನ್ ರೀಸನ್ನು ಒಳ್ಳೆ ಒಂದು ಟ್ರೆಷರ್ ಮೇಂಟೈನ್ ಆಗುತ್ತೆ ಇದರಿಂದ. ಒಳ್ಳೆ ಒಂದು ಆಡಳಿತ ನಡೆದಾಗ ಅಲ್ಲಿ ರೆವೆನ್ಯೂನು ಸರಿಯಾಗಿ ಇದಾಗುತ್ತೆ, ಅದರಿಂದ ಏನೋ ವೆಲ್ತ್ ಟ್ರೆಷರ್ ಏನೋ ಬಿಲ್ಡ್ ಆಗುತ್ತೆ. ಅದರಿಂದ ಇವ್ರನ್ನ ನವಕೋಟಿ ನಾರಾಯಣ ಅಂತ ಸಹ ಕರೆಯೋದಕ್ಕೆ ಮುಂದಾಗ್ತಾರೆ. ಓಕೆ, ಇನ್ನು ಕೆಳಡಿಯ ಶಿವಪ್ಪ ನಾಯಕ, ಇವರು ಬಂದು 17th ಸೆಂಚುರಿ ಆಸ್ಪಾಸ್ ಅವರೇನೇನೆ. ಓಕೆ, ಆ್ಯಕ್ಚುಲಿ ಈ ಕೆಳಡಿ ನಾಯಕಾಸ್ ಏನು ಅಂತಂದರೆ ವಿಜಯನಗರ ಎಂಪೈರ್ ಇರ್ತಾರಲ್ಲ ಅವರ ಸಕ್ಸೆಸರ್ಸ್ ಆಗಿರ್ತಾರೆ. ವಿಜಯನಗರ ಎಂಪೈರು ಇವರ ನಂತರ ಬರುವಂಥವ್ರು ಕೆಳಡಿ ನಾಯಕರು. ಓಕೆ, ಈ ಕೆಳಡಿ ನಾಯಕರಲ್ಲಿ ಇಂಪಾರ್ಟೆಂಟ್ ಆದಂಥವರು ಶಿವಪ್ಪ ನಾಯಕ. ಓಕೆ, ಇವರು ಇಂಪಾರ್ಟೆಂಟು. ಮೇಯ್ನ್ ಏನಕ್ಕೆ ಅಂತಂದರೆ ಇವರು ಒಂದು ರೆವೆನ್ಯೂ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರ ಹೆಸರು ಶಿಸ್ತು ಅಂತ ಹೇಳ್ತಾರೆ. ಶಿಸ್ತು ರೆವೆನ್ಯೂ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಯಾರು ಶುರು ಮಾಡಿದ್ದು ಅಂತ ಅಂದರೆ ಆ ಸಮಯದ ಕೆಳಡಿ ಶಿವಪ್ಪ ನಾಯಕರು. ಓಕೆ, ಅದಾದ ನಂತರ ಇಂಪಾರ್ಟೆಂಟ್ ಯಾವುದು, ಇಲ್ಲಿ ಅಮೋಘ ವರ್ಷ 1 ಅಂತ ಹೇಳಿದರೆ, ಅಮೋಘ ವರ್ಷ 1 ಬಗ್ಗೆ ಹೇಳೋದಾದರೆ ರಾಷ್ಟ್ರಕೂಟ ಎಂಪರರು ಇವನು ಸಮಯದಲ್ಲಿ ಬಂದಂಥ ಸುಲೈಮಾನನನ್ನು ಸಹ ಇವನೇನಂತ ಹೇಳ್ತಾನೆ, ರಾಷ್ಟ್ರಕೂಟ ಎಂಪೈರು ಜಗತ್ತಿನ 4 ಪ್ರಸಿದ್ಧ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಸಹ ಹೇಳ್ತಾನೆ. ಇದಾದ ಸಮಯದಲ್ಲಿ ಇವರು ರಚನೆ ಮಾಡಿರುವಂಥ ಕವಿರಾಜ ಮಾರ್ಗ ಜೊತೆಗೆ ಯಾರಿದ್ದಿದ್ದು ಅಂತ ಅಂದರೆ ಶ್ರೀ ವಿಜಯ, ಸೋಕೋ ಆಥರು, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು ನೆನ್ಪಿಟ್ಕೋಬೇಕು. ಓಕೆ, ಫೈನ್, ಆಯಿತು. ನೆಕ್ಸ್ಟು ಆಗಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ವರ್ಕ್ಸ್ ಏನು ಪ್ರೊವೈಡ್ ಇನ್ಫಾರ್ಮೇಷನ್ ಆನ್ ದ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಯ ಆಫ್ ಮೈಸೂರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಿದ್ದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಚಿಕ್ಕದೇವರಾಜ ವಿಜಯಮ್ಮು, ಚಿಕ್ಕದೇವರಾಜ ವಂಶಾವಳಿ, ನಂತರ ಅಪ್ರತಿಮ ವೀರಚರಿತೆ, ಕೃಷ್ಣದೇವರಾಯನ ದಿನಚರಿ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಇಲ್ಲಿ ನೋಡೋದಾದರೆ ಈ ಚಿಕ್ಕದೇವರಾಜ ವಿಜಯಂ ಅಂತ ಏನು ಹೇಳ್ತಾ ಇದೆ, ಇದು ಚಿಕ್ಕದೇವರಾಯ ಅವರ ಒಂದು ಏನು ಹಿಸ್ಟಾರಿಕಲ್ ಈ ಕಂಕ್ವೆಸ್ಟ್ಗಳಿರ್ಬೋದು, ಯಾರ ಮೇಲೆ ಯುದ್ಧ ಮಾಡಿದ್ದು ಮತ್ತೊಂದು ಅಥವಾ ವಿಕ್ಟ್ರಿಗಳು, ಇದರ ರಿಲೇಟೆಡ್ ಅಂದರೆ ಮಿಲ್ಟ್ರಿ ಅಚೀವ್ಮೆಂಟ್ಸ್ ರಿಲೇಟೆಡ್ಡು ನೀಡುವಂಥದ್ದು. ಓಕೆ, ಇದು ಕಂಪ್ಲೀಟ್ ರಿಲೇಟೆಡ್ ಟು ಮಿಲ್ಟ್ರಿ ಅಚೀವ್ಮೆಂಟ್ಸು. ಚಿಕ್ಕದೇವರಾಯರ ಮಿಲ್ಟ್ರಿ ಅಚೀವ್ಮೆಂಟ್ಸ್ ಬಗ್ಗೆ ಚಿಕ್ಕದೇವರಾಜ ವಿಜಯಂ ಅಂತ ತೋರಿಸುತ್ತೆ. ವಿಜಯ ಅಂದರೆ ವಿಜಯ ಸಾಧಿಸೋದು, ಸೊ ಮಿಲ್ಟ್ರಿ ರಿಲೇಟೆಡ್. ಇನ್ನು ಚಿಕ್ಕದೇವರಾಜ ವಂಶಾವಳಿ ಅಂತ ಅಂದರೆ ಇದು ಎಸ್ಪೆಷಲಿ ಏನು ಅವರ ಒಂದು ಲೀನಿಯೇಜ್, ಅವರ ಮನೆತನ ಅಂತ ಏನಂತೀವಿ ಅದರ ರಿಲೇಟೆಡ್ಡು ಹೇಳೋವಂಥದ್ದು. ಓಕೆ, ಅವರ ವಂಶಾವಳಿ ರಿಲೇಟೆಡ್ಡು. ಓಕೆ, ಅದಾದ ನಂತರ ಅಪ್ರತಿಮ ವೀರಚರಿತೆ ಅಂತ ಹೇಳುತ್ತೆ. ಇದೂ ಅಷ್ಟೇ ಅವರ ಒಂದು ಅಪ್ರತಿಮ ವೀರತೆ, ಅವರ ಒಂದು ಹೀರೋಯಿಕ್ ಡೀಡ್ಸ್ ಅಂತ ಹೇಳ್ಬೋದು. ಈ ರಾಜ 100 ಜನ ಬಂದರೂ ಇದು ಮಾಡ್ತಾಯಿದ್ರು, ಎದುರಿಸ್ತಾಯಿದ್ರು, ಬೆದರಿಸ್ತಾಯಿದ್ರು ಅಂಥವ್ರು, ಹಾಗೆ ಹೀಗೆ ಅಂತ ಅವರ ಒಂದು ಹೀರೋಯಿಕ್ ಡೀಡ್ಸ್ನ ಹೊಗಳಿ ಬರೆಯೋವಂಥದ್ದು. ಇದನ್ನು ಬರೆಯೋದು ಯಾರು ಅಂದರೆ ಅವರ ಆಸ್ಥಾನದಲ್ಲಿದ್ದಂಥ ಕೋರ್ಟ್ ಪೊಯೆಟ್ಟು ತಿರುಮಲಾರ್ಯ ಅಂತ. ತಿರುಮಲಾರ್ಯ ಕೋರ್ಟ್ ಪೊಯೆಟ್ ತಿರುಮಲಾರ್ಯ ಅನ್ನೋರು ಅಪ್ರತಿಮ ವೀರಚರಿತೆ ಅನ್ನೋದನ್ನು ರಚನೆ ಮಾಡ್ತಾರೆ. ಓಕೆನಾ. ಇದಾದ ನಂತರ ಕೃಷ್ಣದೇವರಾಯನ ದಿನಚರಿ ಅಂತ ಹೇಳ್ತಾರೆ. ಓಕೆ, ಬಟ್ ಇದೇನು ಅಂತಂದರೆ ರೀಸೆಂಟಾಗಿ ಇದೊಂದು ಸಿಕ್ಕಿರೋ ಅಂಥ ಮನುಸ್ಕ್ರಿಪ್ಟ್. ಓಕೆ, ಇದು ಯಾರ ಬಗ್ಗೆ ಹೇಳುತ್ತೆ ಅಂದರೆ ಕೃಷ್ಣದೇವರಾಯನ ಬಗ್ಗೆ ಹೇಳೋವಂಥದ್ದು. ಓಕೆ, ಕೃಷ್ಣದೇವರಾಯ ಏನು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಬಗ್ಗೆ ಸಿಕ್ಕಿರೋ ಅಂಥ ಒಂದು ಮನುಸ್ಕ್ರಿಪ್ಟು. ಇದು ಚಿಕ್ಕದೇವರಾಯನ ಬಗ್ಗೆ ಎಲ್ಲೂ ಸಹ ಹೇಳೋದಿಲ್ಲ. ಓಕೆ, ಸೊ ಆಪ್ಷನ್ 1 2 3 ಅಂದರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ಫೈನ್. ಹಾಗಿದ್ರೆ ನೆಕ್ಸ್ಟು ಕುಮಾರರಾಮನ ಕತೆ ಬೈ ನಂಜುಂಡ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಏನು ಪ್ರೀ ವಿಜಯನಗರ ಪೀರಿಯಡ್, ಬಹಮನಿ ರೂಲ, ರಾಷ್ಟ್ರಕೂಟ ಕಲ್ಚರ್, ಹೊಯ್ಸಳ ಕಾಂಕ್ವೆಸ್ಟ್ ಅಂತ ಹೇಳೋದಾದರೆ ಕುಮಾರ ರಾಮನ ಕತೆ ಆಯಿತಾ, ಇದನ್ನು ಬರೆದಿರೋಂಥವ್ರು ಯಾರು ನಂಜುಂಡ. ಇದು ಏನರ ಬಗ್ಗೆ ಹೇಳುತ್ತೆ ಅಂತಂದರೆ ಪ್ರೀ ವಿಜಯನಗರ ಪೀರಿಯಡ್. ಓಕೆನಾ. ಆ್ಯಕ್ಚುಲಿ ಆ ಸಮಯದಲ್ಲಿ ಕಂಪ್ಲಿ ಕಿಂಗ್ಡಮ್ ಅಂತ ಇರುತ್ತೆ, ಕಂಪ್ಲಿ ಸಾಮ್ರಾಜ್ಯ ಆಯಿತಾ. ಇಲ್ಲಿ ಒಬ್ಬ ರಾಜ ಇರ್ತಾನೆ, ಅವನೇ ಕುಮಾರರಾಮ. ಓಕೆ, ಇವನು ಏನಂತ ಹೇಳ್ಬೋದು ಅಂತಂದರೆ ಈ ಕಂಪ್ಲಿ ಸಾಮ್ರಾಜ್ಯದ ಒಬ್ಬ ದೊರೆ ಕುಮಾರರಾಮ, ಇವನು ದಿಲ್ಲಿ ಸುಲ್ತಾನ್ಸ್ ಏನಿರ್ತಾನೆ ಅವರ ವಿರುದ್ಧ ಕಾದಾಡ್ತಾನೆ. ಓಕೆನಾ. ಏನಕ್ಕೆ ಈಗ ದಿಲ್ಲಿ ಸುಲ್ತಾನ್ಸು ಇದು ಈ ಇಂಡಿಯಾ ಇದೆ ಅಂತ ಅಂದರೆ ಇಲ್ಲಿ ವಿಜಯನಗರ ಇದಾಗಬೇಕು. ಸೊ ಈ ಕಂಪ್ಲಿ ಕಿಂಗ್ಡಮ್ ಅವರು ಏನು ಮಾಡುತ್ತೆ, ಈ ಸೌತಿಗೆ ಬಂದು ಇಲ್ಲಿ ಅವರ ಒಂದು ಆಡಳಿತ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿರ್ತಾರೆ ದಿಲ್ಲಿ ಸುಲ್ತಾನ್ಸು. ಓಕೆ, ಅದನ್ನು ತಡಿಬೇಕು ಅಂತ ಇವನು ಯುದ್ಧ ಮಾಡೋದಕ್ಕೆ ನಿಂತ್ಕೊಳ್ತಾನೆ ಎಗೇನ್ಸ್ಟ್ ದಿಲ್ಲಿ ಸುಲ್ತಾನ್ಸ್. ಯಾರು? ಕುಮಾರರಾಮ. ಅವನ ಒಂದು ವೀರಚರಿತೆನ ಎಲ್ಲಿ ಕಾಣ್ಬೋದು ಅಂದರೆ ಪ್ರೀ ವಿಜಯನಗರ ಪೀರಿಯಡು ಕುಮಾರರಾಮನ ಕತೆ, ನಂಜುಂಡ ಬರೆದಂಥ ಈ ಕುಮಾರರಾಮನ ಕಥೆಯಲ್ಲಿ ಈ ಒಂದು ದೃಶ್ಯಾವಳಿಗಳನ್ನ ನಾವು ನೋಡ್ಬೋದು. ಓಕೆನಾ. ಇದಾದ ನಂತರ ಏನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಓಕೆ, ಈ ವಿಜಯನಗರ ಸಾಮ್ರಾಜ್ಯನ ಸ್ಥಾಪಿಸಿದಂತಹ ದೊರೆಗಳು ಯಾರು ಅಂತ ನೋಡೋದಾದರೆ ಹರಿಹರ ಮತ್ತು ಬುಕ್ಕ ಅಲ್ವಾ. ಹರಿಹರ ಬುಕ್ಕ ಇವರು ಯಾವ ಒಂದು ಸಂಸ್ಥಾನ ಅಂದರೆ ಸಂಗಮ ಡೈನೆಸ್ಟಿ ಫಸ್ಟ್ ಶುರು ಆಗುವಂಥದ್ದು ಅಲ್ವಾ. ನಂತರ ಸಲುವ, ನಂತರ ತುಳುವ, ನಂತರ ಅರವೀಡು. ಓಕೆ, ಇದು ಒಂದು ಕ್ರೋನಾಲಜಿ ಆರ್ಡ್ರ್ ನೆನಪಲ್ಲಿ ಇಟ್ಕೋಬೇಕು. ಫೈನ್. ಓಕೆ, ಸರಿ ಆಯಿತು. ಇದಾದ ನಂತರ ನೆಕ್ಸ್ಟು ಏನು ಕ್ವಶನ್ ಇದೆ, ವಿಕ್ರಮಾಂಕ ದೇವಚರಿತಮ್ಮು ಕಂಪೋಸ್ಡ್ ಬೈ ಯಾರು? ಸುಮಾರು ಸಲ ಹೇಳ್ಬಿಟ್ಟೆ ಇಲ್ಲಿಗೆ ಆಯಿತಾ. ಇನ್ನೊಂದು 2-3 ಸಲ ಹಾಕಿದ್ರೆ ನೀವೇನೇ ನನಗೆ ಹೇಳ್ಕೊಡ್ತೀರಿ. ವಿಕ್ರಮಾಂಕ ದೇವಚರಿತಮ್ ಯಾರು? ಬಿಲ್ಹಣ ಅಂತ ಹೇಳಿದೆ ಅಲ್ವಾ. ಓಕೆ, ಇದಾದ ನಂತರ
ಇಲ್ಲಿ ಯಾವುದಾನ ಒಂದು ಇಂಪಾರ್ಟೆಂಟ್ ಇದೆಯಾ? ಓಕೆ, ಇಲ್ಲಿ ನಾವು ಇವನ ಬಗ್ಗೆ ನೋಡಿರಲಿಲ್ಲ ಅಲ್ವಾ? ರಾಜನಾಥ ಡಿಂಡಿಮ. ಡಿಂಡಿಮ ಒಂದು ನಾನು ಆಗಲೇ ಒಂದು ಹೇಳಿದ್ದೆ. ಏನಂತ ಹೇಳಿದ್ದೆ? ಅಚ್ಯುತ ದೇವರಾಯನ ಆಸ್ಥಾನದಲ್ಲಿರ್ತಾನೆ. ಇವನು ಬರೆದಿರೋವಂಥದ್ದು ಅಚ್ಯುತರಾಯಾಭ್ಯುದಯಂ. ಓಕೆ, ಈ ಒಂದು ಕೃತಿನ ರಚನೆ ಮಾಡಿರ್ತಾನೆ. ಡಿಂಡಿಮ ಒಂದು ರಾಯಾಭ್ಯುದಯಂ ಅಂತ ಒಂದು ಕೃತಿನ ರಚನೆ ಮಾಡಿರ್ತಾನೆ. ಓಕೆನಾ? ಫೈನ್. ಇದಾದ ಮೇಲೆ ಇನ್ನೊಂದು ಪಾಯಿಂಟು ಬಿಲ್ಲಣ ವಿಕ್ರಮಾಂಕ ದೇವಚರಿತ ಅಂತಂದೆ. ಆಮೇಲೆ ಸೋಮೇಶ್ವರ 3 ಬಂದು ಏನು ಮನಸೋಲ್ಲಾಸ ಅಂತಂದಿದ್ದೆ. ಪಂಪ ಬಂದು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಅನ್ನೋದನ್ನು ಸಹ ಬರೆದಿರ್ತಾನೆ. ಆಯಿತಾ? ಫೈನ್. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಇವನು ಮನಸೋಲ್ಲಾಸ ಜೊತೆಗೆ ಇನ್ನೊಂದು ಬರೆದಿರ್ತಾನೆ. ಏನು ಗೊತ್ತಾ? ಅವರ ಅಪ್ಪ ಏನು ಸೋಮೇಶ್ವರ 3 ಅವರ ಅಪ್ಪ ಒಬ್ಬರು ಇರ್ತಾರೆ. ಅವರ ಅಪ್ಪರ ಮೇಲೆ ಒಂದು ಬಯೋಗ್ರಫಿ ಬರೀತಾನೆ. ಅದು ಕಂಪ್ಲೀಟ್ ಆಗಿಲ್ಲ. ಅದು ಇನ್ಕಂಪ್ಲೀಟ್ ಬಯೋಗ್ರಫಿ ಬರೀತಾನೆ. ಅದ್ರ ಹೆಸರು ವಿಕ್ರಮಾಂಕಾಭ್ಯುದಯ ಅಂತ. ವಿಕ್ರಮಾಂಕಾಭ್ಯುದಯ. ಓಕೆನಾ? ಫೈನ್. ಇಷ್ಟು ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟು ನೋಡಿ, ಮನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ. ಓಕೆ, ಸಮ್ಟೈಮ್ಸ್ ಏನು ಮಾಡ್ತಾನೆ, ಅಭಿಲಾಷಿತಾರ್ಥ ಚಿಂತಾಮಣಿ ಬರೆದವ್ರು ಯಾರು ಅಂತಲೂ ಕೇಳ್ಬಿಡ್ತಾರೆ. ಓಕೆ, ಸೋಮೇಶ್ವರ 3. ಫೈನ್. ಇದನ್ನು ನೆನಪಲ್ಲಿಟ್ಕೋಬೇಕು. ಇನ್ನು ಬಿಲ್ಹಣ ಆಯಿತು. ಅದಾದಮೇಲೆ ಡಿಂಡಿಮ 3 ಬರೆದಿರೋ ಅಂಥದ್ದು ಯಾವುದು ಅಂದೆ? ಅಚ್ಯುತಾಭ್ಯುದಯ, ಅಚ್ಯುತರಾಯನ ಕಾಲದ್ದು. ಓಕೆ. ನಂತರ ಗಂಗಾಂಬಿಕೆ ಬಂದು ಯಾರು ಅಂತ ಅಂದೆ? ಮಧುರ ವಿಜಯ ಅಂತ ಹೇಳಿದ್ದೆ ಆಗಲೇ ಅಲ್ವಾ? ಮಧುರ ವಿಜಯಂ. ಓಕೆ, ಮಧುರ ವಿಜಯಂ. ಆ್ಯಕ್ಚುಲಿ ಇವನು ಕುಮಾರ ಕಂಪನ. ಇಲ್ಲಿ ಇವನು ಕುಮಾರರಾಮ ಅಂತ ಅಂದಿದ್ದೆ ಅಲ್ವಾ? ಕುಮಾರರಾಮ. ಅದೇ ರೀತಿ ಇಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಫೌಂಡರ್ಸ್ ಯಾರು? ಹರಿಹರವನ್ನು, ಬುಕ್ಕರಾಯನ ಮಗ ಒಬ್ಬ ಇರ್ತಾನೆ. ಅವನ ಹೆಸರು ಕುಮಾರ ಕಂಪನ ಅಂತ. ಆಯಿತಾ? ಈ ಕುಮಾರ ಕಂಪನನ ಹೆಂಡತಿ ಗಂಗಾಂಬಿಕೆ. ಕುಮಾರ ಕಂಪನ ಮಧುರೈನ ರಾಜರ ಮೇಲೆ ಯುದ್ಧ ಸಾರಿ ಅವ್ರ ಮೇಲೆ ಗೆದ್ದಿದ ನಂತರ, ಓಕೆ, ಗಂಗಾಂಬಿಕೆ ಮಧುರ ವಿಜಯಂ ಅಂದರೆ ಮಧುರ ವಿಜಯಂ ಅಂತ ಒಂದು ಕೃತಿನ ರಚನೆ ಮಾಡೋವಂಥದ್ದು. ಸೊ ಗಂಗಾಂಬಿಕೆ ಬಂದು ವೈಫ್ ಆಫ್ ಕುಮಾರ ಕಂಪನ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಮನಸೋಲ್ಲಾಸ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಏನು ಅಂತ ಹೇಳೋದಾದರೆ, ಓಕೆ, ಪೊಲಿಟಿಕಲ್ ಹಿಸ್ಟ್ರಿ ಆಫ್ ರಾಷ್ಟ್ರಕೂಟಾಸ, ಕಲ್ಯಾಣಿ ಚಾಲುಕ್ಯಾಸ, ರಿಲಿಜಿಯಸ್ ಲಿಟ್ರೇಚರ್ ಆಫ್ ಹೊಯ್ಸಳಾಸ, ಅಡ್ಮಿನಿಸ್ಟ್ರೇಟಿವ್ ಹಿಸ್ಟ್ರಿ ಆಫ್ ಮೈಸೂರ ಅಂತ ಅನ್ನೋದಾದರೆ ಏನು ನಿಮಗೆಲ್ಲ ಗೊತ್ತಿದೆ ಇವಾಗ ಆಲ್ರೆಡಿ. ಇಟ್ ಈಸ್ ರಿಲೇಟೆಡ್ ಟು ಕಲ್ಯಾಣಿ ಚಾಲುಕ್ಯರು ಅಲ್ವಾ? ಮನಸೋಲ್ಲಾಸ ಅಲ್ವಾ? ಯಾರು ಬರ್ತಿದ್ದು ಅಂತ ಹೇಳಿದ್ದೆ? ಇಲ್ಲೇ ಆಗ್ಲಿಂದ ಹೇಳ್ತಾ ಬರ್ತಾ ಇದ್ದೀನಿ ಅಲ್ವಾ? ಅಭಿಲಾಷಿತಾರ್ಥ ಚಿಂತಾಮಣಿ 12ನೇ ಸೆಂಚುರಿ. ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟು ರಚನೆ ಮಾಡಿದಂಥವ್ರು ಸೋಮೇಶ್ವರ 3 ಯಾರು ಅಂತಂದರೆ ಕಲ್ಯಾಣಿ ಚಾಲುಕ್ಯ ರಾಜ ಇವನು ಅಲ್ವಾ? ಕಲ್ಯಾಣಿ ಚಾಲುಕ್ಯ ರಾಜ. ಓಕೆ, ಸೊ ಇಟ್ ಗಿವ್ಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕಲ್ಚರಲ್ ಹಿಸ್ಟ್ರಿ ಆಫ್ ಕಲ್ಯಾಣಿ ಚಾಲುಕ್ಯಾಸ್. ಓಕೆ, ಫೈನ್. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಏನಂತ ಹೇಳ್ತಾರೆ ಇಲ್ಲಿ? ಚತುರ್ವರ್ಗ ಚಿಂತಾಮಣಿ ಆಫ್ ಹೇಮಾದ್ರಿ ಡೀಲ್ಸ್ ವಿತ್ ಹೊಯ್ಸಳಾಸ, ಸೆವುನಾಸ ಅಥವಾ ಯಾದವಾಸ, ಅಥವಾ ನೆಕ್ಸ್ಟು ರಾಷ್ಟ್ರಕೂಟಾಸ, ಅಥವಾ ವಿಜಯನಗರ ಎಂಪೈರ್ ಅಂತ ಹೇಳ್ತಾರೆ. ಓಕೆ, ಸೊ ಆನ್ಸರ್ ಬಂದು ಚತುರ್ವರ್ಗ ಚಿಂತಾಮಣಿ ಆಫ್ ಹೇಮಾದ್ರಿ ರಿಲೇಟೆಡ್ ಟು ಸೆವುನಾಸ್, ಯಾದವಾಸ್. ಓಕೆ, ಸೊ ಏನಕ್ಕೆ ಅಂತ ಅಂದರೆ, ಈ ಹೇಮಾದ್ರಿ ಅನ್ನೋನೇನಿರ್ತಾನೆ ಇವನು ಯಾದವ ಕಿಂಗ್ಡಮ್ಮಲ್ಲಿ ರಾಜರಾದಂತಹ ಮಹಾದೇವ ಅಂತ ಒಬ್ಬ ಇರ್ತಾನೆ. ಫಸ್ಟು ಯಾದವರು. ಓಕೆ, ಈ ಯಾದವರು ಏನಿರ್ತಾರೆ ಅವರ ಕಿಂಗ್
ಮಹಾದೇವ ಮತ್ತು ರಾಮಚಂದ್ರ ಇವರ ಸಮಯದಲ್ಲಿ ಈ ಹೇಮಾದ್ರಿ ಅನ್ನೋ ಪೊಯೆಟ್ ಇರ್ತಾನೆ. ಓಕೆ, ಇವನು ಈ ಚತುರ್ವರ್ಗ ಚಿಂತಾಮಣಿ ಅಂತ ಬರೀತಾನೆ. ಓಕೆ, ಇಟ್ ಈಸ್ ರಿಲೇಟೆಡ್ ಟು ಏನು, ಚತುರ್ವರ್ಗ ಚಿಂತಾಮಣಿ ಒಂದು ಹಿಂದೂ ರಿಲಿಜಿಯಸ್ ಲಾ, ಅದರ ಬಗ್ಗೆ ಒಂದು ಡೀಟೇಲ್ಡ್ ಕೃತಿ ಅನ್ಬೋದು. ಹಿಂದೂ ರಿಲಿಜಿಯಸ್ ಲಾ ಇದರ ಬಗ್ಗೆ ಬರೆಯುವಂಥದ್ದು. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್. ಫೈನ್, ಸರಿ. ಓಕೆ, ನೆಕ್ಸ್ಟ್ ನೋಡಿ, ಜಲ್ಹನಾಸ್ ಸೂಕ್ತಿ ಮುಕ್ತಾವಳಿ ನರೇಟ್ಸ್ ಬ್ರೀಫ್ಲಿ ದ ಅಚೀವ್ಮೆಂಟ್ಸ್ ಆಫ್ ಹೂಮ್ ಅಂತ ಹೇಳ್ತಾ ಇರೋದು. ಓಕೆ, ಜಲ್ಹನಾಸ್ ಸೂಕ್ತಿ ಮುಕ್ತಾವಳಿ, ಸೇವನ ಬಿಲ್ಹಾನ ಆ್ಯಂಡ್ ಇಸ್ ಫಾದರ್ ಮಲ್ಲೂಗಿ, ಕೃಷ್ಣದೇವರಾಯ, ಸೋಮೇಶ್ವರಾತ್ರಿ ಅಥವಾ ಚಿಕ್ಕದೇವರಾಯ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಆ್ಯಕ್ಚುಲಿ ಇದು ರಿಲೇಟೆಡ್ ಟು ಯಾದವಾಸ್. ಓಕೆನಾ. ಸೊ ಈ ಜಲ್ಹನಾಸ್ ವರ್ಕ್ ಏನಿದೆ, ಸೂಕ್ತಿ ಮುಕ್ತಾವಳಿ, ಇದು ಸ್ಯಾನ್ಸ್ಕ್ರಿಟ್ ವರ್ಸು, ಸ್ಯಾನ್ಸ್ಕ್ರಿಟ್ಟಲ್ಲಿರೋ ಅಂಥದ್ದು ಪೊಯಮ್ ರೀತಿಯಲ್ಲಿ ಬರೆದಿರ್ತಾರೆ. ಅರೌಂಡ್ 13th century ಇದನ್ನು ರಚನೆ ಮಾಡಲಾಗ್ತದೆ. ಓಕೆ, ಇದು ಯಾರ ಒಂದು ಸಮಯದಲ್ಲಿ ಅಂತಂದರೆ ಸೆವೋನಾಸ್ ಅಥವಾ ಯಾದವ ಡೈನೆಸ್ಟಿ ಅಂತ ಏನಿದೆ ಆ ಸಮಯದಲ್ಲಿ ರಚನೆ ಆಗುವಂಥದ್ದು. ಓಕೆ, ಇದನ್ನು ರಚನೆ ಮಾಡಿದವ್ರು ಯಾರು ಅಂತಂದರೆ ಆ ಸಮಯದಲ್ಲಿದ್ದಂಥ ಯಾದವ ಡೈನೆಸ್ಟಿಯ ಜನರಲ್ ಇರ್ತಾರೆ. ಜನರಲ್ ಅಂತಂದರೆ ಒಂದು ಸೇನಾಧಿಪತಿ ಥರ ಆ ಥರ ಒಬ್ಬ ವ್ಯಕ್ತಿ ಯಾರು ಅಂದರೆ ಜಲ್ಹನ ಅಂತ. ಓಕೆ, ಸೊ ಇವನು ಆಗಿನ ಸಮಯದ ರೂಲರ್ ಯಾರಿರ್ತಾರೆ, ಬಿಲ್ಲಮ ಫೈ ಅಂತ ಇರ್ತಾನೆ. ಬಿಲ್ಲಮ ಫೈ ಮತ್ತು ಅವರ ಅಪ್ಪ ಮಲ್ಲೂಗಿ, ಆಯಿತಾ, ಅವರ ಅಚೀವ್ಮೆಂಟ್ಸ್ನ ಕುರಿತು ಬರೆಯುವಂಥದ್ದು. ಓಕೆ, ಆ್ಯಕ್ಚುಲಿ ಇವರ ಅಚೀವ್ಮೆಂಟ್ಸ್ ಏನು ಅಂತಂದರೆ ಇಂಟ್ರೆಸ್ಟಿಂಗ್ ನೋಡಿ. ಇವರು ವೆಸ್ಟರ್ನ್ ಚಾಲುಕ್ಯಾಸ್ ಏನಿರ್ತಾರೆ, ವೆಸ್ಟರ್ನ್ ಚಾಲುಕ್ಯಾಸ್ ಭಾಗವಾಗಿರುತ್ತೆ ಈ ಒಂದು ಏನು ಯಾದವ ಡೈನೆಸ್ಟಿ. ಅದನ್ನು ಇವರು ನಾವು ಇಂಡಿಪೆಂಡೆನ್ಸಾಗಿ ನಾವು ಘೋಷಣೆ ಮಾಡ್ಕೊಳ್ತೀವಿ, ನಾವು ಇನ್ನೂ ವೆಸ್ಟರ್ನ್ ಚಾಲುಕ್ಯಾಸ ಅವರ ಒಂದು ಅಧೀನತೆಯಲ್ಲಿರಲ್ಲ ಅಂತ ಅವರೇ ಇಂಡಿಪೆಂಡೆನ್ಸ್ನ ಡಿಕ್ಲೇರ್ ಮಾಡಿಕೊಂಡು, ಓಕೆ, ದೇವಗಿರಿ ಅಂತ ಏನಿದೆ ಈ ದೇವಗಿರಿನ ಕ್ಯಾಪಿಟಲ್ ಮಾಡ್ತಾರೆ. ಓಕೆ, ದೇವಗಿರಿನ ಕ್ಯಾಪಿಟಲ್ ಮಾಡ್ತಾರೆ. ಸೊ ಈ ಒಂದು ಬ್ರೀಫ್ ಅವರ ಒಂದು ಅಚೀವ್ಮೆಂಟ್ನ ಜಲ್ಹನ ಸೂಕ್ತಿ ಮುಕ್ತಾವಳಿ ಅನ್ನೋ ಒಂದು ಕಥೆಯಲ್ಲಿ ನಿರೂಪಿಸ್ತಾನೆ. ಓಕೆ, ಇದು ಇಂಪಾರ್ಟೆಂಟು. ಫೈನ್, ನೆಕ್ಸ್ಟ್ ನೋಡಿ, ಗದ್ಯ ಕರ್ಣಾಮೃತಂ ಬೈ ವಿದ್ಯಾ ಚಕ್ರವರ್ತಿನ್ 2 ಅಂತ ಏನಿದೆ, ಡಿಸ್ಕ್ರೈಬ್ಸ್ ದ ವಾರ್ ಬಿಟ್ವೀನ್ ಯಾರ್ಯಾರ ಮಧ್ಯೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಆ್ಯಕ್ಚುಲಿ ಇಲ್ಲಿ ಹೊಯ್ಸಳ ನರಸಿಂಹ 2 ಮತ್ತು ಪಾಂಡ್ಯ, ಓಕೆ, ಇವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ಯುದ್ಧವನ್ನು ಗದ್ಯ ಕರ್ಣಾಮೃತಂ ಅನ್ನೋ ಒಂದು ಕಥೆಯಲ್ಲಿ ವಿದ್ಯಾ ಚಕ್ರವರ್ತಿನ್ 2 ಇವನು ಬರೆದಿಡ್ತಾನೆ. ಓಕೆ, ಸೊ ಈ ಹೊಯ್ಸಳ ನರಸಿಂಹ 2 ಏನಿರ್ತಾನೆ, ಇವನಿಗೆ ಚೋಳರ ದೊರೆಯಾದಂಥ ರಾಜರಾಜ ಚೋಳ ಅಂತ ನೀವು ಕೇಳಿರ್ತೀರ ಅಲ್ವಾ. ರಾಜರಾಜ ಚೋಳ ಇವನು ಮತ್ತು ನರಸಿಂಹ ಇವರಿಬ್ಬರು ಸೇರಿಕೊಂಡು ಪಾಂಡ್ಯ, ಚೋಳರು, ಹೊಯ್ಸಳರು, ಪಾಂಡ್ಯರ ವಿರುದ್ಧ ಗೆಲ್ಲುವಂಥದ್ದು. ಓಕೆನಾ, ಚೋಳರು, ಹೊಯ್ಸಳರು, ಪಾಂಡ್ಯರು, ಇವರ ಪಾಂಡ್ಯರ ವಿರುದ್ಧ ಚೋಳಾಸ ಗೆಲ್ಲೋದು. ಓಕೆ, ಸೊ ಇದನ್ನು ನಾವು ಈ ಒಂದು ಗದ್ಯ ಕರ್ಣಾಮೃತಂ ಅನ್ನೋ ಒಂದು ಕೃತಿಯಲ್ಲಿ ನಾವು ನೋಡ್ಬೋದಾಗಿದೆ. ಮತ್ತು ಈ ಒಂದು ಯುದ್ಧನ ನಾವು ಏನಂತ ಇದು ಮಾಡ್ತೀವಿ ಅಂದರೆ ಬ್ಯಾಟಲ್ ಆಫ್ ಮಹೇಂದ್ರ ಮಂಗಲಂ ಅಂತ. ಬ್ಯಾಟಲ್ ಆಫ್ ಮಹೇಂದ್ರ ಮಂಗಲಂ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಫೈನ್, ಸೊ ಸರಿ, ಆಗಿದ್ದರೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡೋದಾದರೆ, ರಾಷ್ಟ್ರಕೂಟ
ಇಲ್ಲಿ ರಾಷ್ಟ್ರಕೂಟರು ಅಂತ ಹೇಳಿದ್ದೆ. ರಾಷ್ಟ್ರಕೂಟರು ಫೌಂಡೆಡ್ ಬೈ ಹೋಮ್ ಅಂತ ಅನ್ನೋದಾದರೆ ನಿಮಗೆ ದಂತಿದುರ್ಗ ಅಂತ ಹೇಳಿದ್ದೆ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ. ಸೊ ರಾಷ್ಟ್ರಕೂಟ ಫೌಂಡೆಡ್ ಬೈ ಹೋಮ್ ಅಂದರೆ ದಂತಿದುರ್ಗ. ಇವನು ಕೊನೆಯ ಚಾಲುಕ್ಯ ದೊರೆಯಾದಂತಹ ಕೀರ್ತಿವರ್ಮ II, ಓಕೆ, ಇವನನ್ನು ಡಿಫೀಟ್ ಮಾಡಿ ಓವರ್ ಮಾಡಿ ರಾಷ್ಟ್ರಕೂಟನ ಸ್ಥಾಪನೆ ಮಾಡ್ತಾನೆ. ಓಕೆ, ಇದಾದ ನಂತರ ವಿಜಯನಗರ, ಇದರ ಒಂದು ಸ್ಥಾಪನೆಗೆ ಮೂಲ ಕಾರಣ ಯಾರು ಅಂತ ನೋಡೋದಾದರೆ ಹರಿಹರ ಮತ್ತು ಬುಕ್ಕ ಅಲ್ವಾ. ಸಂಗಮ ಡೈನೆಸ್ಟಿಯ ಹರಿಹರ ಮತ್ತು ಬುಕ್ಕ. ಓಕೆ, ಇದಾದ ನಂತರ ಇನ್ನೊಂದೇನು ಇಂಪಾರ್ಟೆಂಟ್ ನೋಡ್ಬೋದು, ವಿಜಯನಗರ ಯಾವಾಗ ಎಂಡ್ ಆಗಿದ್ದು, ಇದು ಸ್ಥಾಪನೆ ಆಗಿದ್ದು, ಅದು ಎಂಡ್ ಆಗಿದ್ದು ಯಾವಾಗ ಅಂತ ಅಂದರೆ 1565 ಬ್ಯಾಟಲ್ ಆಫ್ ತಾಳಿಕೋಟ. ಓಕೆ, ಇನ್ನೂ ಇನ್ ಡೆಪ್ತಾಗಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಬಟ್ ಸುಮ್ಮನೆ ಲೈಕ್ ಇಲ್ಲಿ ಸ್ಟಾರ್ಟಿಂಗು ಎಂಡಿಂಗು ಆ ಥರ ನೋಡ್ತಾ ಹೋಗ್ತಾ ಇದ್ದೀವಲ್ಲ, ಹಾಗೆ ಇದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ ಫೈನ್. ಇದಾದ ನಂತರ ಏನು ಹೊಯ್ಸಳಾಸು ಯಾದವಾಸು ಇಲ್ಲಿ ನೋಡಿದ್ವಿ ಹಿಂದೆಗಡೆ ಏನಂತ ವೆಸ್ಟರ್ನ್ ಚಾಲುಕ್ಯಾಸು ಅವರಿಂದ ಇಂಡಿಪೆಂಡೆನ್ಸ್ನ ತಗೊಂಡಂಥ ಬಿಲ್ಲಮ್ಮ ಫೈ ಮತ್ತು ಮಲ್ಲುಗಿ ಇದನ್ನು ಆಗಿನ ಸಮಯದಲ್ಲಿ ಅವರ ಜನರಲ್ ಆದಂತಹ ಜಲಹನ ಅನ್ನೋನು ರೆಕಾರ್ಡ್ ಮಾಡ್ತಾನೆ. ಓಕೆ, ಇನ್ನು ಗದ್ಯ ಕರ್ಣಾಮೃತಂ ಅನ್ನೋದು ಚೋಳ ಹೊಯ್ಸಳ ವರ್ಸಸ್ ಪಾಂಡ್ಯ, ಹೊಯ್ಸಳ ನರಸಿಂಹ ಟು ಪಾಂಡ್ಯ ಇವರ ಮಧ್ಯೆ ಆಗುವಂಥ ಒಂದು ಯುದ್ಧನ ಇದು ಮಾಡುತ್ತೆ. ಆ ಯುದ್ಧ ಎಲ್ಲಿ ನಡೆದಿದ್ದು ಬ್ಯಾಟಲ್ ಆಫ್ ಮಹೇಂದ್ರ ಮಂಗಲಂ ಅಂತ. ಇನ್ನು ಮಧುರ ವಿಜಯಂ ವಾಸ್ ರಿಟರ್ನ್ ಬೈ ಯಾರು ಅಂತ ಅಂದರೆ ಗಂಗಾಂಬಿಕಾ, ಗೊತ್ತಿರೋ ಅಂಥದ್ದೇ, ಆಗ್ಲಿಂದ ಹೇಳ್ತಾನೆ ಇದ್ದೀನಿ ಅಲ್ವಾ. ಮಧುರ ವಿಜಯಮು ರಿಟರ್ನ್ ಬೈ ಗಂಗಾಂಬಿಕಾ. ಓಕೆ, ಗಂಗಾಂಬಿಕಾ ಅಥವಾ ಗಂಗಾದೇವಿ. ಸೊ ಇದು ಯಂತ್ರ ರಿಲೇಟೆಡ್ ಅಂತ ಅಂದಿದ್ದೆ. ಹರಿಹರ ಬುಕ್ಕ, ವಿಜಯನಗರದ ಸಂಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯನ ಬುಕ್ಕರಾಯನ ಮಗ ಆದಂಥ ಕುಮಾರಕಂಪನನ ಹೆಂಡತಿ ಗಂಗಾಂಬಿಕಾ ಅಥವಾ ಗಂಗಾದೇವಿ. ಕುಮಾರಕಂಪನ ಮದುರೈ ಸುಲ್ತಾನರ ವಿರುದ್ಧ ಹೋರಾಡಿ ಜಯಶಾಲಿಯಾಗಿ ಬಂದಂಥ ಸಮಯದಲ್ಲಿ ಮಧುರ ವಿಜಯಂ ಅಂತ ಒಂದು ಕೃತಿ ರಚನೆ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟು. ಇನ್ನು ಇದಾದ ನಂತರ ಇಂಪಾರ್ಟೆಂಟ್ ಏನು, ತಿರುಮಲಾಂಬ ಬಂದು ವಿಜಯನಗರ ಸಂಸ್ಥಾನದಲ್ಲಿರುವಂಥ ಒಬ್ಬರು ಪೊಯೆಟ್ ಅಂತ ಹೇಳ್ಬೋದು. ಇವರು ಬರೆದಿರೋವಂಥ ಕೃತಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ವರದಾಂಬಿಕಾ ಪರಿಣಯ ಅಂತ ಅಲ್ವಾ. ವರದಾಂಬಿಕಾ ಪರಿಣಯ ಇಂಪಾರ್ಟೆಂಟ್. ವರದಾಂಬಿಕಾ ಪರಿಣಯ ಇದು ಆ್ಯಕ್ಚುಲಿ ಏನು ರಿಲೇಟೆಡ್ ಅಂತ ಅಂದರೆ ಆಗಿನ ಸಮಯದಲ್ಲಿದ್ದಂಥ ರಾಜ ಅಚ್ಯುತ ದೇವರಾಯ ಮತ್ತು ಕ್ವೀನ್ ಆದಂತಹ ವರದಾಂಬಿಕೆ, ಇವರಿಬ್ಬರ ಮಧ್ಯೆ ನಡೆಯುವಂಥ ಮದುವೆ ಏನಿದೆ ಇದನ್ನು ಚಿತ್ರಿಸಲಾಗ್ತದೆ. ಏನು, ಅಚ್ಯುತ ದೇವರಾಯ ವರದಾಂಬಿಕೆ ಇವರಿಬ್ಬರ ಮಧ್ಯೆ ಆಗುವಂಥ ಮದುವೆ ಏನಿದೆ ಅದನ್ನು ಆ ಒಂದು ಮದುವೆ ಶುಭ ಕಾರ್ಯದ ಒಂದು ಇದನ್ನು ಚಿತ್ರಣವನ್ನು ತಿರುಮಲಾಂಬ ವರದಾಂಬಿಕಾ ಪರಿಣಯಮ್ಮಲ್ಲಿ ಚಿತ್ರಿಸ್ತಾರೆ. ಓಕೆ, ಇನ್ನು ರಾಜನಾಥ ಡಿಂಡಿಮ ಒನ್ನು ಯಾರ ಒಂದು ಸಮಯ ಅಂತ ಹೇಳಿದ್ದೆ, ದೇವರಾಯ 2ರ ಆಸ್ಥಾನದಲ್ಲಿದ್ದಂಥವರು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೋಮೇಶ್ವರ III ಒಂದು ವೆಸ್ಟರ್ನ್ ಚಾಲುಕ್ಯನ್ ಕಿಂಗು, ಮನಸೋಲ್ಲಾಸನ ರಚನೆ ಮಾಡಿರುವಂಥದ್ದು. ಮತ್ತು ಇವರು ಒಂದು ಅವ್ರ ಅಪ್ಪನ ಇದರಲ್ಲಿ ಇನ್ಕಂಪ್ಲೀಟ್ ಬಯೋಗ್ರಫಿ ರಚನೆ ಮಾಡ್ತಾರೆ, ಅದು ವಿಕ್ರಮಾಂಕಾಭ್ಯುದಯ ಅಂತ ಹೇಳಿದ್ದೆ, ವಿಕ್ರಮಾಂಕಾಭ್ಯುದಯ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಬಟ್ ಆದಷ್ಟು ಇದು ಮಾಡ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಸಲುವಾಭ್ಯುದಯಂ ಅಂತ ಹೇಳ್ತಾರೆ. ಇಟ್ ಈಸ್ ಕಂಪೋಸ್ಡ್ ಬೈ ಹೂಮ್ ಅಂದರೆ ರಾಜನಾಥ ಡಿಂಡಿಮ 1, ರಾಜನಾಥ ಡಿಂಡಿಮ 3 ಅಂದರೆ ಆ್ಯಕ್ಚುಲಿ ರಾಜನಾಥ ಡಿಂಡಿಮ 2. ಓಕೆ, ಆನ್ಸರ್ ಬಂದು ರಾಜನಾಥ ಡಿಂಡಿಮ 2. ಇದು 1, 2 ಅಂತ ಅಲ್ಲ. ಫೈನ್, ಇಷ್ಟೊಂದು ಇನ್ ಡೆಪ್ತಲ್ಲಿ ಕೊಡಲ್ಲ, ಮೇ ಬಿ ನಮ್ಮವ್ರು ಏನೋ ಇದು ಮಾಡಿದ್ದಾರೆ, ಇರಲಿ. ರಾಜನಾಥ ಡಿಂಡಿಮ 1 ಅಂತ ಏನಂತ ಹೇಳಿದರೆ ಇಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ರಾಜನಾಥ ಆ್ಯಕ್ಚುಲಿ ಇಲ್ಲಿ ಆನ್ಸರ್ ರಾಜನಾಥ ಡಿಂಡಿಮ 1ನೇ, ಬಟ್ ಇನ್ ಡೆಪ್ತ್ ಇಷ್ಟೊಂದು ಇದರಲ್ಲಿ ಕೇಳಲ್ಲ ಬಿಡಿ.
ಕ್ವಶನ್ ಪ್ರಿಪೇರ್ ಮಾಡ್ಬೇಕಾದ್ರೆ ನಮ್ಮವ್ರು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಫೈನ್, ಓಕೆ, ತೊಂದರೆ ಇಲ್ಲ. ಆನ್ಸರ್ ಈ ಥರ ಕೇಳಿದ್ರು ರಾಜನಾಥ ಡಿಂಡಿಮ 1 ಅಥವಾ 2 ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಒಂದೊಂದು ಬುಕ್ಕಲ್ಲಿ ರಾಜನಾಥ ಡಿಂಡಿಮ 1 ಅಂತಾರೆ, 2 ಅಂತಾರೆ, ಅದು ಸರಿಗೆ ಅಷ್ಟು ಇದಿಲ್ಲ. ಓಕೆ ಫೈನ್. ಇದಾದ ಮೇಲೆ ಇವರು ಬರೆದಿರೋವಂಥದ್ದು ಯಾವುದೋ ಅಚ್ಯುತಾಭ್ಯುದಯ ಅವರ ಕಾಲದಲ್ಲಿದ್ದಂಥದ್ದು. ಏನು ಸಲುವಾಭ್ಯುದಯಮ್ಮು, ಇದು ರಾಜನಾಥ ಡಿಂಡಿಮ 2 ಇವರು ಬರೆದಿರೋ ಅಂಥದ್ದು. ಇದು ಆ್ಯಕ್ಚುಲಿ ಸಲುವ ರಾಜನಾದಂಥ ನರಸಿಂಹದೇವರಾಯ ಇವರ ಒಂದು ಮಿಲಿಟ್ರಿ ಅಚೀವ್ಮೆಂಟ್ಸ್ ಏನಿರುತ್ತೆ ಅದರ ರಿಲೇಟೆಡ್ ಬರೆಯುವಂಥದ್ದು. ಓಕೆ, ಇನ್ನು ರಾಜನಾಥ ಡಿಂಡಿಮ 3 ಏನು ಹೇಳ್ತಾರೆ, ಇವರು ಅಚ್ಯುತಾಭ್ಯುದಯ, ಅಚ್ಯುತ ದೇವರಾಯನ ಕಾಲದಲ್ಲಿ ಇರೋವಂಥವ್ರು, ಇವರು ಅಚ್ಯುತಾಭ್ಯುದಯಂ ಅಂತ ಬರೀತಾರೆ. ಇವನು ಡಿಂಡಿಮ 1 ಅಥವಾ 2 ಸಲುವಾಭ್ಯುದಯಮ್ಮು, ಇದು ರಿಲೇಟೆಡ್ ಟು ಸಲುವ ನರಸಿಂಹದೇವರಾಯ. ಸಲುವ ಹೆಸರಲ್ಲಿ ಹೇಳ್ತಾ ಇದೆ, ಸೊ ಸಲುವ ನರಸಿಂಹರಾಯ ಆಯಿತಾ. ಡಿಂಡಿಮ 3 ಬಂದು ಇವನು ಅಚ್ಯುತ ಅಂದರೆ ಹೆಸರಲ್ಲೇ ಅವರು ಬರೆದಿರೋದು ಗೊತ್ತಾಗೋಗ್ಬಿಡುತ್ತೆ. ಸಲುವಾಭ್ಯುದಯಮೋ ಸಲುವ ನರಸಿಂಹರಾಯ, ಅಚ್ಯುತಾಭ್ಯುದಯಮೋ ಅಚ್ಯುತ ದೇವರಾಯ ರಿಲೇಟೆಡ್. ಓಕೆ, ಇನ್ನು ಗಂಗಾಂಬಿಕೆ ಬಂದು ಇಲ್ಲಿ ಹೇಳಿದ್ನಲ್ಲ ಮಧುರ ವಿಜಯಂ ಅಂತ, ಅದನ್ನು ಬರೆಯುವಂಥದ್ದು. ಇನ್ನು ಬಿಲ್ಲಣ ವಿಕ್ರಮಾಂಕ ದೇವ ಚರಿತ. ಓಕೆ ಫೈನ್. ಇದಾದ ನಂತರ ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪೇಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ರಾಜನಾಥ ಡಿಂಡಿಮ 3 ಬಂದು ಅಚ್ಯುತಾಭ್ಯುದಯಂ, ಈಗಿನ್ನೂ ಹೇಳಿದೆ ಅಲ್ವಾ. ಡಿಂಡಿಮ 1 ಬಂದು ಸಲುವಾಭ್ಯುದಯಮು, ಸಲುವ ನರಸಿಂಹರಾಯ. ಓಕೆ, 3 ಬಂದು ಅಚ್ಯುತಾಭ್ಯುದಯಮು. ಗಂಗಾಂಬಿಕೆ ಬಂದು ಮಧುರ ವಿಜಯಂ, ಕುಮಾರಕಂಪನ ಹೆಂಡತಿ. ಕುಮಾರಕಂಪನ ಮಧುರೈ ಸುಲ್ತಾನ್ಸ್ ವಿರುದ್ಧ ಹೋರಾಟದಲ್ಲಿ ಗೆದ್ದಾಗ ಬರೆಯುವಂಥದ್ದು. ತಿರುಮಲಾಂಬ ಇವರು ವರದಾಂಬಿಕೆ, ಅಚ್ಯುತ ದೇವರಾಯ ಮತ್ತು ವರದಾಂಬಿಕೆ ಅವರಿಬ್ಬರ ಒಂದು ಪ್ರೇಮ ಪ್ರಸಂಗ ಅಥವಾ ಮದುವೆ ಪ್ರಸಂಗ ಬರೆಯುವಂಥದ್ದು ವರದಾಂಬಿಕಾ ಪರಿಣಯಮ್ಮು. ಕರೆಕ್ಟ್ ಆನ್ಸರ್ ಬಂದು 1, 2, 3 ಮೂರೂ ಕರೆಕ್ಟ್ ಆಗಿದೆ. ಓಕೆ ಫೈನ್. ಅದಾದ ನಂತರ ಕೃಷ್ಣದೇವರಾಯನ ದಿನಚರಿ ಈಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಕನ್ನಡ ವರ್ಕ್, ಪರ್ಷಿಯನ್ ಬಯೋಗ್ರಫಿ ಆಫ್ ಕೃಷ್ಣದೇವರಾಯ. ಅದಾದಮೇಲೆ ಸಾಂಸ್ಕ್ರಿಟ್ ಟ್ರೀಟೀಸ್ ಆನ್ ಪೊಯೆಟಿಕ್ಸ್, ಮ್ಯೂಸಿಕ್ ಕಂಪೋಸಿಷನ್ ಫ್ರಮ್ ವಿಜಯನಗರ. ಆಗಲೇ ಏನಂತ ಹೇಳಿದೆ, ರೀಸೆಂಟ್ಲಿ ಡಿಸ್ಕವರ್ಡ್ ಕನ್ನಡ ವರ್ಕು ಅಲ್ವಾ, ರೀಸೆಂಟ್ಲಿ ಡಿಸ್ಕವರ್ಡ್ ಮನುಸ್ಕ್ರಿಪ್ಟ್ ಅಂತ ಹೇಳಿದೆ, ಇದು ಕರೆಕ್ಟಾಗಿದೆ. ಓಕೆ, ಸೊ ಇದಾದ ನಂತರ ತಾರೀಖೆ ಫೆರಿಶ್ತಾ ಬಹಮನಿ ಸುಲ್ತಾನ್ಸ್ ರಿಲೇಟೆಡ್ಡು ಇದು ಕೃತಿ ಅಂತ ಆಗಲೇ ನೋಡಿದ್ವಿ, ಒಂದು 3 ಕೃತಿಗಳು ಅಲ್ವಾ. ಸೊ ಇಟ್ ಈಸ್ ಮೈನ್ಲಿ ಕನ್ಸರ್ನ್ಡ್ ವಿತ್ ದ ಹಿಸ್ಟ್ರಿ ಆಫ್ ಬಹಮನೀಸ್. ಓಕೆ, ಇವು ಲೈಫ್ ಆಫ್ ಬಸವರಾಜ ಇವೆಲ್ಲ ತಪ್ಪು, ಬಹಮನೀಸ್ ರಿಲೇಟೆಡ್ ಆಗಿರೋವಂಥದ್ದು. ಓಕೆ, ಇದನ್ನು ಬರೆದಿರೋವಂಥ ವ್ಯಕ್ತಿ ಯಾರು ಅಂತ ನೋಡೋದಾದರೆ ಪರ್ಷಿಯನ್ ಸ್ಕಾಲರ್ ಅಥವಾ ಪರ್ಷಿಯನ್ ಹಿಸ್ಟೋರಿಯನ್ ಒಬ್ಬ ಇದ್ದಾನೆ. ಅವರ ಹೆಸರು ಬಂದು ಮೊಹಮ್ಮದ್ ಕಾಸಿಮ್ ಫರಿಶ್ತಾ. ಓಕೆ, ರಿಲೇಟೆಡ್ ಟು ಬಹಮನಿ ಸುಲ್ತಾನೇಟ್ಸ್. ಓಕೆ, ಇದನ್ನು ಬರೆಯುವಂಥದ್ದು. ಫೈನ್. ಇದಾದ ನಂತರ ನೆಕ್ಸ್ಟ್ ಕ್ವಶನು, ವಿಚ್ ಅಮಂಗ್ ದ ಫಾಲೋಯಿಂಗ್ ವರ್ಕ್ಸ್ ಆರ್ ರಿಟನ್ ಇನ್ ಪರ್ಷಿಯನ್ ಅಂತ ಹೇಳ್ತಾ ಇದೆ. ಪರ್ಷಿಯನ್ನಲ್ಲಿ ಬರೆದಿರೋವಂಥದ್ದು ಯಾವ್ಯಾವು ಅಂತ ನೋಡೋದಾದರೆ ಇಲ್ಲಿ ಕಾಣುವಂಥ ತಾರೀಖೆ ಫರಿಶ್ತಾ ಇದು ಪರ್ಷಿಯನ್, ಇಲ್ಲಿ ಮೊಹಮ್ಮದ್ ಕಾಸಿಮ್ ಫರಿಶ್ತಾ ಪರ್ಷಿಯನ್ ಲ್ಯಾಂಗ್ವೇಜಲ್ಲೇ ಬರೀತಾನೆ, ಇದು ಕರೆಕ್ಟ್ ಆಗಿದೆ. ಓಕೆ, ತಜ್ಕೀರತ್ ಹುಲ್ ಮುಲ್ಕ್ ಅಂತ ಏನಿದೆ ಇದು ಶಾಹಿ ಡೈನೆಸ್ಟಿ. ಇದು ಆ್ಯಕ್ಚುಲಿ ಇಲ್ಲಿ ನೋಡೋದಾದರೆ ತಾರೀಖೆ ಫರಿಶ್ತಾ ಏನಿದೆ ಇದು ರಿಲೇಟೆಡ್ ಟು ಡೆಕ್ಕನ್ ಬಹಮನಿ ಸುಲ್ತಾನ್ಸ್ ರಿಲೇಟೆಡ್. ಓಕೆ, ತಜ್ಕೀರತ್ ಹುಲ್ ಮುಲ್ಕ್ ಅಂತ ಏನು ಹೇಳ್ತಾರೆ ಇದೂ ಅಷ್ಟೇ ಡೆಕ್ಕನ್ ಸುಲ್ತಾನ್ಸ್ ಏನಿರ್ತಾರೆ ಅದ್ರ ರಿಲೇಟೆಡೇ ಆಗಿದೆ. ಇನ್ನು ನೆಕ್ಸ್ಟು ಜಫರ್ನಾಮಾ ನಿಜಾಮ್ ಶಾಹಿ, ಇದೂ ಅಷ್ಟೇ ನಿಜಾಮ್ ಶಾಹಿ ಡೈನೆಸ್ಟಿ, ಸೊ ಡೆಕ್ಕನ್ ಸುಲ್ತಾನ್ಸ್ ರಿಲೇಟೆಡ್ ಏನೇನೇ ಆಗಿರುತ್ತೆ. ವೆರಾಸ್ ಇಲ್ಲಿ ಶಿವತತ್ವ ರತ್ನಾಕರ ಅಂತ ಏನು ಹೇಳಿದೆ ಇದು ಬರೆದಿರೋವಂಥದ್ದು ಕೆಳದಿಯ ಬಸವಾದಿ ಬಸವರಾಜ ಅಥವಾ ಬಸಪ್ಪ ನಾಯಕ ಅಂತ ಏನಂತ ಹೇಳ್ತಿದ್ವಿ, ಕೆಳದಿ ಬಸವರಾಜು ಅವರು ಬರೆದಿರೋವಂಥದ್ದು ಶಿವತತ್ವ ರತ್ನಾಕರ. ಓಕೆ, ಸಾಂಸ್ಕ್ರಿಟ್ ಎನ್ಸೈಕ್ಲೋಪೀಡಿಯಾ ಆಗಿರುತ್ತೆ. ಓಕೆ, ಸೊ ಇದೊಂದನ್ನು ನೀವು ತೆಗ್ದಾಕಿದ್ರೆ 3 ತೆಗ್ದಾಕಿ, 3 ತೆಗೀರಿ. ಸೊ ಉಳಿಯೋವಂಥದ್ದು 1, 2, 4 ಆನ್ಸರು.
ಫೈನ್. ನಂತರ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಬಸಾತಿನ್ ಉಸ್ ಸಲಾತಿನ್, ಆಯಿತಾ, ನಿಶಾನೆ ಹೈದ್ರಿ, ಚತುರ್ವರ್ಗ ಚಿಂತಾಮಣಿ, ಫುತೂಹುಸ್ ಸಲಾತಿನ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನೋಡೋದಾದರೆ ಏನು ಆನ್ಸರು? ಸೊ ನೋಡಿ, ಬಸಾತಿನ್ ಉಸ್ ಸಲಾತಿನ್ ಅಂತ ಏನಿದೆ, ಇದು ಆದಿಲ್ ಶಾಹಿ ಹಿಸ್ಟ್ರಿ ರಿಲೇಟೆಡ್ ಆಗಿರೋವಂಥದ್ದು. ಓಕೆ, ಇದನ್ನು ಬರೆದಿರೋ ಅಂಥವ್ರು ಜುಬೈರಿ ಅಂತ ಒಬ್ಬರು ಹಿಸ್ಟೋರಿಯನ್ ಆಗಿರ್ತಾರೆ, ಜುಬೈರಿ. ಓಕೆ, ಅದಾದ ನಂತರ ನಿಶಾನೆ ಹೈದ್ರಿ ಅಂತ, ಇದು ಆ್ಯಕ್ಚುಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನು ಅವರ ಬಗ್ಗೆ ಬರೆದಿರೋ ಅಂಥದ್ದು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನು. ಓಕೆ, ಅದಾದ ನಂತರ ಚತುರ್ವರ್ಗ ಚಿಂತಾಮಣಿ, ಇದು ಆ್ಯಕ್ಚುಲಿ ಬರೆದಿರೋ ಅಂಥವ್ರು ಯಾರು ಅಂತಂದಿದ್ದೆ ನಾನು ಆಗಲೇ, ಹೇಮಾದ್ರಿ ಅಂತ ಹೇಳಿದ್ದೆ ಅಲ್ವಾ. ಹೇಮಾದ್ರಿ ಅನ್ನೋವಂಥ ವ್ಯಕ್ತಿ, ಇವನು ಆ್ಯಕ್ಚುಲಿ ಮಿನಿಸ್ಟರ್ ಆಗಿರ್ತಾನೆ. ಯಾರ ಅಂಡರಲ್ಲಿ? ಯಾದವಾಸ್ ಅಂಡರಲ್ಲಿ. ಓಕೆ, ಚತುರ್ವರ್ಗ ಚಿಂತಾಮಣಿ ಹೇಮಾದ್ರಿ ಅನ್ನೋರು ಬರೆಯೋವಂಥದ್ದು. ಯಾದವ ಡೈನೆಸ್ಟಿ ಅವರ ಕ್ಯಾಪಿಟಲ್ ಯಾವ್ದು ಮಾಡ್ಕೊಂಡಿದ್ರು ಅಂದಿದ್ದೆ? ದೇವಗಿರಿ ಅಲ್ವಾ, ದೇವಗಿರಿ ಕ್ಯಾಪಿಟಲ್ ಆಗಿರುತ್ತೆ. ಓಕೆ, ಸೊ ರಾಷ್ಟ್ರಕೂಟರು ಅಲ್ಲ, ಬದಲಿಗೆ ಯಾದವಾಸ್ ಆಫ್ ದೇವಗಿರಿ ಏನಿದೆ ಅದು ಅಲ್ವಾ. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಸೊ ಯಾದವಾಸ್ ಆಫ್ ದೇವಗಿರಿ ಅಂತಂದಾಗ ನಮಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ನೆನಪಾಗಬೇಕು, ಏನು ವೆಸ್ಟರ್ನ್ ಚಾಲುಕ್ಯಾಸ್ನ ಅವರಿಂದ ನಾವೇ ಇಂಡಿಪೆಂಡೆಂಟ್ ರೂಲ್ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಆಗಿದ್ದಂತಹ ಬಿಲ್ಲಮ ಫೈ ಮತ್ತು ಮಲ್ಲುಗಿ ಅವರೇನಿರ್ತಾರೆ ಅಂಡರ್ ಜನರಲ್ ಜಲ್ಹಾನ ಒಂದು ಇಂಡಿಪೆಂಡೆನ್ಸ್ನ ಡಿಕ್ಲೇರ್ ಮಾಡ್ಕೊಂಡು ದೇವಗಿರಿನ ಕ್ಯಾಪಿಟಲ್ ಮಾಡ್ತಾರೆ. ಇದು ಸೂಕ್ತಿ ಮುಕ್ತಾವಳಿಯಲ್ಲಿ ಚಿತ್ರಗೊಂಡಿದೆ. ಓಕೆ, ಫೈನ್. ಇದಾದ ನಂತರ ಬರುವಂಥದ್ದು ಫುತೂಹಸ್ ಸಲಾತಿನ್ ಅಂತ, ಇದು ಬಹಮನಿ ರೂಲರ್ಸ್ ರಿಲೇಟೆಡ್ ಆಗಿರುವಂಥದ್ದು. ಓಕೆ, ಫೈನ್. ಇನ್ನು ನೆಕ್ಸ್ಟ್ ನೋಡಿ, ನಿಶಾನೆ ಹೈದ್ರಿ ವಾಸ್ ಆಥರ್ಡ್ ಬೈ ಹೋಮ್. ಇದು ಫಸ್ಟು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬರೆದಿರೋವಂಥದ್ದು ಅಂತ ಹೇಳಿದೆ. ಇಲ್ಲಿ ಫರಿಷ್ತಾ ಅಂತ ಓದಿದ್ವಿ, ಇವನಾಗಿರಲ್ಲ ಅಂತ. ಓಕೆನಾ, ಹಾಗಿದ್ರೆ ಯಾರಿದು ಅಂತ ಅಂದರೆ ಕಿರ್ಮಾನಿ ಅಂತ. ಓಕೆ, ಕಿರ್ಮಾನಿ ಆನ್ಸರ್ ಆಗುತ್ತೆ. ಇವನು ಆ್ಯಕ್ಚುಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇರ್ತಾನೆ, ಇವನು ಇಂಪಾರ್ಟೆಂಟ್ ಆಗ್ತಾನೆ. ಇನ್ನು ನಂತರ ಇವನು ತರೀಕೆ ಫರಿಷ್ತಾ ಅಂತ ಕತೆ ಬರೀತಾನೆ ಅಲ್ವಾ. ತರೀಕೆ ಫರಿಷ್ತಾ ರಿಲೇಟೆಡ್ ಟು ಆದಿಲ್ ಶಾಹಿ ಅಥವಾ ಡೆಕ್ಕನ್ ಸುಲ್ತಾನ್ಸ್ ರಿಲೇಟೆಡ್ ಆಗಿರುತ್ತೆ. ಇನ್ನು ಸಿರಾಜಿ ಅನ್ನೋನು ಇಲ್ಲಿ ಮೆನ್ಷನ್ ಆಗಿತ್ತಲ್ಲ, ತಸ್ಕೀರತ್ ಹುಲ್ ಮುಲ್ಕ್ ಅಂತ, ಇದನ್ನು ಬರೆಯೋವಂಥವನು ಸಿರಾಜಿ ತಸ್ಕೀರತ್ ಹುಲ್ ಮುಲ್ಕು. ಇನ್ನು ಇದಾದ ನಂತರ ಹುಸೇನ್ ಶೌಕಿ ಅಂತ ಇದೆ, ಇವನು ಇಂಪಾರ್ಟೆಂಟ್ ಏನಿಲ್ಲ ಬಿಡಿ. ಓಕೆ, ಫೈನ್. ಇದಾದ ನಂತರ ಕ್ರೋನಾಲಾಜಿಕಲ್ ಆರ್ಡರ್ ಆಫ್ ದೇರ್ ಕಂಪೋಸಿಷನ್ನು, ಫಸ್ಟ್ ಯಾವುದು ಬಂತು, ನೆಕ್ಸ್ಟ್ ಯಾವುದು ಬಂತು, ಆ ಥರ ನೋಡ್ಕೊಂಡು ಹೋಗಬೇಕು. ಸೊ ಕವಿರಾಜ ಮಾರ್ಗ ಎಸ್ಪೆಷಲಿ ಸುಮ್ಮನೆ ನೋಡ್ತಾ ಹೋಗಿ. ಕವಿರಾಜ ಮಾರ್ಗ ನಿಮ್ಗೆ ಗೊತ್ತಿರೋ ಹಾಗೆ ಏನೋ ರಾಷ್ಟ್ರಕೂಟ ಅಮೋಘ ವರ್ಷ ಆ ಟೈಮಲ್ಲಿ ಬಂದಿದ್ದು. ರಾಷ್ಟ್ರಕೂಟ ಬಂದು 9th ಸೆಂಚುರಿ ಆಸ್ಪಾಸು ಅಲ್ವಾ, 9th ಸೆಂಚುರಿ. ಫೈನ್. ನೆಕ್ಸ್ಟು ಗದಾಯುದ್ಧ ಯಾರು ರಚನೆ ಮಾಡಿದ್ದು? ರನ್ನ ಅಲ್ವಾ. ಈ ರನ್ನ ಯಾವ ಟೈಮಲ್ಲಿ ಬಂದಿದ್ದು ಅಂತಂದರೆ ತೈಲಪ ಮತ್ತು ಸತ್ಯಾಶ್ರಯ ಇವನ ಒಂದು ಆಸ್ಥಾನದಲ್ಲಿ ಬರುವಂಥದ್ದು. ತೈಲಪ ಮತ್ತು ಸತ್ಯಾಶ್ರಯ ಇವರು ಅರೌಂಡು 10th ಸೆಂಚುರಿ ಆಸ್ಪಾಸಲ್ಲಿ ಇದ್ದಂಥವ್ರು. ಓಕೆ, ಫೈನ್. ಶಿವತತ್ವ ರತ್ನಾಕರ ಆ್ಯಕ್ಚುಲಿ ಯಾರು ರಚನೆ ಮಾಡೋದು? ಕೆಳದಿಯ ಬಸಪ್ಪ ನಾಯಕ ಅನ್ನೋನು ಅಲ್ವಾ, ಕೆಳದಿಯ ಬಸಪ್ಪ ನಾಯಕ. ಇವನು ಆ್ಯಕ್ಚುಲಿ ಕೆಳದಿ ಡೈನೆಸ್ಟಿ ಬರೋದು ಆಲ್ಮೋಸ್ಟ್ ವಿಜಯನಗರ ಎಂಪೈರ್ ಎಲ್ಲ ಡಿಕ್ಲೈನ್ ಆಗಿ ನೆಕ್ಸ್ಟು ವಿಜಯನಗರ ಯಾವಾಗ 1365 to 15 ಯಾವಾಗ ನಾವಿಲ್ಲಿ ನೋಡಿದ್ವಿ ಅಲ್ವಾ, ಬ್ಯಾಟಲ್ ಆಫ್ ತಾಳಿಕೋಟ ನೋಡಿದ್ವಲ್ಲ. ಬ್ಯಾಟಲ್ ಆಫ್ ತಾಳಿಕೋಟ ಆಗಿ ಅರೌಂಡ್ ಓಕೆ, ಇದಾದಮೇಲಿಂದ ನಮಗೆ ಆಲ್ಮೋಸ್ಟ್ 16th ಸೆಂಚುರಿ ಅಥವಾ 17th ಸೆಂಚುರಿಯಲ್ಲಿ ನಮಗೆ ಕೆಳದಿ ನಾಯಕರು ಕಂಡುಬರುವಂಥದ್ದು. ಓಕೆ, ನಂತರ ಕೃಷ್ಣದೇವರಾಯನ ದಿನಚರಿ ಅಂತ ಹೇಳ್ತಾರೆ. ಬಟ್ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟಾಗಿ ಸಿಕ್ಕಿರೋವಂಥದ್ದು ಅಲ್ವಾ, ಕೃಷ್ಣದೇವರಾಯನ ದಿನಚರಿ. ಆದ್ರೂ ಕೃಷ್ಣದೇವರಾಯ ಬಂದು
ಸಂಗಮ, ಸಲುವ, ತುಳುವ, ಅರವೀಡು. ಇದರಲ್ಲಿ ಸಲುವ, ತುಳುವ ಈ ಟೈಮಲ್ಲಿ ಬರ್ತಾನೆ. ಆ್ಯಕ್ಚುಲಿ ತುಳುವ ಟೈಮಲ್ಲಿ ಬರುವಂಥದ್ದು ಕೃಷ್ಣದೇವರಾಯ. ಅರೌಂಡ್ ನೀವು ನೋಡೋದಾದರೆ ಆಗಿದ್ದರೆ ಇದು ಸಮಯ ಬಂದು ಅರೌಂಡು 14th ಸೆಂಚುರಿಯಿಂದ 15th ಸೆಂಚುರಿ ಆಸ್ಪಾಸು ಅಂತ ಹೇಳ್ಬೋದು, ಅಥವಾ 16th ಅಂತಲೇ ಅಂದ್ಕೊಳ್ಳೋಣ. ಸೊ ಇದನ್ನು ನೀವು ನೋಡೋದಾದರೆ ಇದು ಫಸ್ಟ್ ಆಗಿರುತ್ತೆ, ಇದು ಸೆಕೆಂಡ್ ಆಗಿರುತ್ತೆ, ಇದು ಥರ್ಡು, ಇದು ಫೋರ್ತು, ಅಂದರೆ 1 to 4 3 ಆಗಿರುತ್ತೆ. ಶಿವತತ್ವ ಅಲ್ವಾ, ಕೃಷ್ಣದೇವರಾಯ ಚರಿತ್ರೆ, ಶಿವತತ್ವ ರತ್ನಾಕರ ಇದಾದಮೇಲಿಂದ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ತಪ್ಪಿದೆ ಆಯಿತಾ. ಆ್ಯಕ್ಚುಲಿ 1 to 4 3 ಇರಬೇಕಾಗಿತ್ತು, ಇದು ತಪ್ಪು. ಓಕೆ ಫೈನ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಕ್ಸ್ ವಾಸ್ ರಿಟನ್ ಬೈ ಫೀಮೇಲ್ ಆಥರ್ ಅಂತ ಹೇಳ್ತಾ ಇದ್ದೇನೆ. ಓಕೆ, ಫೀಮೇಲ್ ಆಥರ್ ಯಾರು? ಮಧುರ ವಿಜಯಮ್ಮ ಬರೆದಿರೋ ಅಂಥದ್ದು ಯಾರು ಅಂತ ಅಂದರೆ ಗಂಗಾಂಬಿಕೆ ಗಂಡ ಕುಮಾರ ಕಂಪನ, ಬುಕ್ಕರಾಯನ ಮಗ. ಮಧುರೈ ಸುಲ್ತಾನ್ಸ್ ವಿರುದ್ಧ ಯುದ್ಧ ಮಾಡಿ ಜಯಿಸಿ ಬಂದಾದಮೇಲೆ ಮಧುರ ವಿಜಯಂ ಅನ್ನೋದನ್ನು ರಚನೆ ಮಾಡಲಾಗ್ತದೆ. ಬರೆದಿರೋ ಅಂಥದ್ದು ಗಂಗಾಂಬಿಕೆ. ವರದಾಂಬಿಕಾ ಪರಿಣಯಂ ಬರೆದಿರೋ ಅಂಥದ್ದು ಯಾರು ಅಂತ ಅಂದರೆ ತಿರುಮಲಾಂಬ ಏನು ಅಚ್ಯುತರಾಯ ಮತ್ತು ವರದಾಂಬಿಕೆ ಅವರ ಒಂದು ಮದುವೆ ಪ್ರಸಂಗನ ವರದಾಂಬಿಕಾ ಪರಿಣಯಂ ಅಂತ ಬರೀತಾರೆ. ಇದು ಫೀಮೇಲ್ ಆಥರೇ ಆಗಿರ್ತಾರೆ. ನೆಕ್ಸ್ಟು ಚಿಕ್ಕದೇವರಾಜ ವಂಶಾವಳಿ, ಇದನ್ನು ಬರೆಯುವಂಥದ್ದು ತಿರುಮಲಾರ್ಯ ಅಂತ ಹೇಳಿದ್ದೆ ಅಲ್ವಾ. ತಿರುಮಲಾರ್ಯ ಇವರು ಕೋರ್ಟ್ ಪೊಯೆಟ್ ಯಾರ ಟೈಮಲ್ಲಿ? ಚಿಕ್ಕದೇವರಾಯ ಇವರ ಸಮಯದಲ್ಲಿದ್ದಂಥವ್ರು. ಓಕೆ, ಸೊ ಆಪ್ಷನ್ ಇಲ್ಲಿ ಫೀಮೇಲ್ ಆಥರ್ ಯಾರ್ಯಾರು ಆಗಿದ್ರು ಅಂದರೆ 1 and 2 ಮಾತ್ರ, ಗಂಗಾಂಬಿಕೆ ಮತ್ತು ಈ ಕಡೆ ಏನೋ ತಿರುಮಲಾಂಬ. ಓಕೆ ಫೈನ್. ಇನ್ನು ತಿರುಮಲಾರ್ಯ ಬಂದು ಮೇಲ್ ಆಥರು. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ಎನ್ ಎನ್ಸೈಕ್ಲೋಪೀಡಿಕ್ ಟೆಕ್ಸ್ಟ್ ಅಂತ ಹೇಳೋದಾದರೆ, ಸೊ ನಾನೇನಂತ ಹೇಳಿದ್ದೆ, ಶಿವತತ್ವ ರತ್ನಾಕರ ಬಂದು ಎನ್ಸೈಕ್ಲೋಪೀಡಿಕ್ ವರ್ಕು, ಸ್ಯಾನ್ಸ್ಕ್ರಿಟ್ ಎನ್ಸೈಕ್ಲೋಪೀಡಿಕ್ ವರ್ಕು, ರಿಟರ್ನ್ ಬೈ ಕೆಳಡಿ ಬಸವಪ್ಪ ನಾಯಕ ಅಂತ ಹೇಳಿದ್ದೆ ಅಲ್ವಾ. ಇದು ಆನ್ಸರ್ ಆಗುತ್ತೆ. ಇನ್ನು ಗದಾಯುದ್ಧ, ರನ್ನನ ಗದಾಯುದ್ಧ ಬಂದು ಭೀಮ ಮತ್ತು ದುರ್ಯೋಧನನ ಒಂದು ಫೈನಲ್ ಬ್ಯಾಟಲ್ ಏನಿರುತ್ತೆ ಅದರ ರಿಲೇಟೆಡ್, ಮಹಾಭಾರತ ರಿಲೇಟೆಡ್ ಆಗಿರುತ್ತೆ. ಇನ್ನು ವಿಕ್ರಮಾರ್ಜುನ ವಿಜಯ ಬಂದು ಏನೋ ಆದಿಕವಿ ಪಂಪ ಏನಿರ್ತಾನೆ ಅವನು ಬರೆಯುವಂಥದ್ದು. ಅರ್ಜುನ ಮತ್ತು ತನ್ನ ಪಂಪನ ಆಸ್ಥಾನ ಅಂದರೆ ಆಶ್ರಯದಾತ ಆದಂಥ ಹರಿಕೇಸರಿ ಇವರಿಬ್ಬರನ್ನು ಸಮೀಕರಿಸಿ ಬರೆಯುವಂಥದ್ದು. ಇನ್ನು ಚವುಂಡರಾಯ ಪುರಾಣ ಗಂಗಾ ಡೈನೆಸ್ಟಿ ಟೈಮಿಂದು ಅಂತ ಹೇಳಿದ್ದೆ ಅಲ್ವಾ. ತೀರ್ಥಂಕರರು ಏನಿದ್ದಾರೆ ಅವರ ರಿಲೇಟೆಡ್ ಬರೆಯುವಂಥದ್ದು. ಸೊ ಎನ್ಸೈಕ್ಲೋಪೀಡಿಕ್ ಟೆಕ್ಸ್ಟ್ ಬಂತು ಶಿವತತ್ವ ರತ್ನಾಕರ. ಬರೆದಿರೋ ಅಂಥದ್ದು ಯಾರು ಅಂತ ನೋಡೋದಾದರೆ ಕೆಳಡಿಯ ಬಸವಪ್ಪ ನಾಯಕ. ಓಕೆ ಫೈನ್. ನೆಕ್ಸ್ಟು ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಲಿಟ್ರರಿ ಸೋರ್ಸಸ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಬೋತ್ ಕೆಳಡಿ ಆ್ಯಂಡ್ ವಿಜಯನಗರ ಅಂತ ಅನ್ನೋದಾದರೆ, ಓಕೆ ಸೊ ಇಲ್ಲಿ ನೋಡಿ, ಶಿವತತ್ವ ರತ್ನಾಕರನ ಕೆಳದಿಂಡ್ರಿಪ ವಿಜಯಮ್ಮ, ಚಿಕ್ಕದೇವರಾಜ ವಿಜಯಮ್ಮ, ತರೀಕೆ ಫರಿಷ್ತಾ ಅಂತ ಹೇಳ್ತಾರೆ. ಓಕೆ, ನೀವು ಎಲಿಮಿನೇಟ್ ಮಾಡ್ಕೊಳ್ತಾ ಬಂದ್ಬೋದು. ಓಕೆ, ಏನೋ ತರೀಕೆ ಫರಿಷ್ತಾ ಬಂದು ಯಾರು ಬರೆದಿರೋ ಅಂಥದ್ದಂದೆ ಫರಿಷ್ತಾ ಅನ್ನೋ ಉಪಕವಿ ಬರೆದಿರೋ ಅಂಥದ್ದು ಅಲ್ವಾ. ಇದು ರಿಲೇಟೆಡ್ ಟು ಏನು, ಆದಿಲ್ ಶಾಹಿ ಬಿಜಾಪುರ ಕಿಂಗ್ಡಮ್ನ ಆದಿಲ್ ಶಾಹಿ ಡೈನೆಸ್ಟಿ ಏನಿರುತ್ತೆ ಅದರ ರಿಲೇಟೆಡ್ಡು ಬರೆದಿರೋ ಅಂಥದ್ದು. ಓಕೆ, ಸೊ ಹಾಗಿದ್ದರೆ ಡೆಕಾನ್ ಸುಲ್ತಾನ್ಸ್ ಬಗ್ಗೆ ಬರೆದಿರ್ತಾರೆ ಅಂದರೆ ಇವರು ಕೆಳಡಿ ಮತ್ತು ವಿಜಯನಗರ ಇವರನ್ನು ಕಾನ್ಸಂಟ್ರೇಟ್ ಮಾಡಿರ್ತಾರೆ? ಆಬ್ಸಲ್ಯೂಟ್ಲಿ ಇಲ್ಲ. ಓಕೆ, ನೆಕ್ಸ್ಟು ಚಿಕ್ಕದೇವರಾಜ ವಿಜಯಂ ಅಂತ ಹೇಳ್ತೀವಿ. ಚಿಕ್ಕದೇವರಾಜ ವಿಜಯಂ ಬಂದು ಆ್ಯಕ್ಚುಲಿ ಬರೆದಿರೋ ಅಂಥದ್ದು ಯಾರು ಅಂತಂತಿದ್ದೆ, ಚಿಕ್ಕದೇವರಾಜ ವಿಜಯಮ್ಮು, ಚಿಕ್ಕದೇವರಾಜ ವಂಶಾವಳಿ ಇದೆಲ್ಲ ಬರೆದಿರೋ ಅಂಥದ್ದು ಕವಿ ತಿರುಮಲಾರ್ಯ ಅನ್ನೋರು. ಓಕೆ, ಇದು ಆ್ಯಕ್ಚುಲಿ ಯಾರು ರಿಲೇಟೆಡ್ ಆಗಿದೆ, ವಿಜಯನಗರ ಸಾಮ್ರಾಜ್ಯದ ಅಥವಾ ವಿಜಯನಗರ ಅಲ್ಲ, ಮೈಸೂರು ಸಾಮ್ರಾಜ್ಯದ ಚಿಕ್ಕದೇವರಾಜ ಒಡೆಯರ್ ಏನಿದ್ದಾರೆ ಅವರ ರಿಲೇಟೆಡ್ ಆಗಿದೆ. ಸೊ ಇದು ಕೆಳಡಿ ಅಥವಾ ವಿಜಯನಗರ ಏನಿದೆ ಅದರ ರಿಲೇಟೆಡ್ಡು ಯಾವುದೇ ರೀತಿ ಇನ್ಫಾರ್ಮೇಷನ್ನ ನೀಡಲ್ಲ. ಓಕೆ, ಇನ್ನು ಕೆಳದಿಂಡ್ರಿಪ ವಿಜಯಂ ಅಂತ ಏನಿದೆ ಇದು ಆ್ಯಕ್ಚುಲಿ ಕವಿ ಲಿಂಗಣ್ಣ ಅನ್ನೋರು ಬರೆಯುವಂಥದ್ದು. ಓಕೆ, ಕವಿ ಲಿಂಗಣ್ಣ ಅನ್ನೋರು
ಕೆಳಡಿ ನಾಯಕರ ಆಸ್ಥಾನದಲ್ಲಿರ್ತಾರೆ, ಇವರು ಬರೆಯುವಂಥದ್ದು. ಓಕೆ, ಇದಾದ ನಂತರ ಇಲ್ಲಿ ಶಿವತತ್ವ ರತ್ನಾಕರ ಏನಿದೆ ಇದೂ ಸಹ ಕೆಳಡಿ ಬಸವಪ್ಪ ನಾಯಕ ಏನಿರ್ತಾರೆ ಅವರು ಬರೆಯುವಂಥದ್ದು. ಓಕೆ, ಆ್ಯಕ್ಚುಲಿ ಇವೆರಡನ್ನು ಗಮನಿಸಿದಾಗ ಇದು ಓಕೆ ಶಿವತತ್ವ ರತ್ನಾಕರ ಏನಿದೆ ಅದು ಕಂಪ್ಲೀಟ್ ಕವರೇಜ್ ನೀಡುತ್ತೆ, ಕೆಳದಿ ಮತ್ತು ವಿಜಯನಗರ ಎರಡರ ಬಗ್ಗೆಯೂ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀಡುವಂಥದ್ದು. ಸೊ ಆನ್ಸರ್ ಬಂದು ಯಾವುದಾಗುತ್ತೆ, ಶಿವತತ್ವ ರತ್ನಾಕರ ಆಗುತ್ತೆ. ಓಕೆ ಫೈನ್. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾವು ಆಲ್ಮೋಸ್ಟು ಒಂದು ಚಾಪ್ಟರ್ ಇಲ್ಲಿ ಎಷ್ಟು ಸುಮಾರು ಒಂದು 80 ಕ್ವಶನ್ಸ್ನ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ನ ನೋಡಿದ್ದೀವಿ. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ ಟೆಸ್ಟ್ ಏನಿದೆ ಅದರ ರಿಲೇಟೆಡ್ ವೀಡಿಯೋಸ್ನ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ರಿವೈಸ್ ಮಾಡಿ, ಸಿಗುವ, ಬಾಯ್.